श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि निस्तात्नीयपरं वरप्रदगुरौ वैराग्यभाग्यो रथो वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्य तनयं शयोनिधे श्रीनिधेः वन्दे साधुकटाक्षकेणिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतः तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये नितेन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुलकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्चितप्रदं प्रणमामि प्रणतार्तिहारिणं कृत्वानमद्यं निगमान्तभाष्यं निराकृतं येन भयं श्रुतीनां प्रतारितानामबहुश्रुतैः तं रामानुजं योगिनमाश्रयामः श्रीभाष्यकृदुपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम् ॐ जन्नो मित्रश्यं वरुणः जन्नो भवत्वर्यमा जन्न इन्द्रो बृहस्पतिः जन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम् ॐ शान्ति शान्ति शान्तिः अशेषचिरचिद्वस्तुशेषिणे शेषशायिने निर्मलानन्तकल्याणनिधये विष्णवे नमः श्रीमते नमः ವೇದಾರ್ಥ ಸಂಗ್ರಹದಲ್ಲಿ ಎಲ್ಲ ಕರ್ಮಗಳಿಗೂ ಪರಮಾತ್ಮನೇ ಫಲಪ್ರದನು ಅನ್ನುವ ಭಾಗವನ್ನು ನಿರೂಪಣೆ ಮಾಡುವಂತಹ ಭಾಗ. ಅದರಲ್ಲಿ ಅಪೂರ್ವದಿಂದಲೇ ಕರ್ಮದಿಂದ ಅಪೂರ್ವ ಸೃಷ್ಟಿಯಾಗಿ ಅದರ ಮೂಲಕ ಫಲ ಬರುತ್ತೆ ಅನ್ನುವ ವಾದವನ್ನು ನಿರಸನ ಮಾಡಿದ್ದು ಅದನ್ನು ನೋಡ್ತಾ ಇದ್ವಿ. ಅದರಲ್ಲಿ ಪರಮಾತ್ಮನ ವಾಕ್ಯಗಳನ್ನೇ ಭಗವದ್ಗೀತೆಯ ವಾಕ್ಯವನ್ನು ಭಾಷ್ಯಕಾರರು ಉದಾಹರಿಸಿದ್ರು. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಅಂತ ಹೇಳಿ ಯಜ್ಞ ತಪಸ್ಸುಗಳು ಮೊದಲಾದ ಯಾವ ಯಾವ ವೈದಿಕ ಕರ್ಮಗಳು ಎಲ್ಲ ಹೇಳಿದ್ಯೋ ಎಲ್ಲಕ್ಕೂ ಕೂಡ ಅವನೇ ಆರಾಧ್ಯನಾದವನು, ಸರ್ವಲೋಕ ಮಹೇಶ್ವರನು ಅದೆಲ್ಲ ಹೇಳಿ ಅದರಿಂದ ಅಜ್ಞಾದಿ ದೇವತಾ ಅಂತರ್ಯಾಮಿ ಭೂತ ಪರಮಪುರುಷ ಆರಾಧನಭೂತಾನಿ ಸರ್ವಾಣಿ ಕರ್ಮಾಣಿ ಎಲ್ಲವೂ ಕೂಡ ಆಯಾ ದೇವತೆಗಳಿಗೆ ಅಂತರ್ಯಾಮಿಯಾದ ಪರಮಾತ್ಮನ ಪರಮ ಪುರುಷನ ಆರಾಧನ ರೂಪವೇ ಆಗುತ್ತೆ ಅಂತ ಹೇಳೋದ್ರಿಂದ ಸಯೇವ ಚ ಅಭಿಲಷಿತ ಪ್ರದಾಯಿ, ಫಲಗಳಿಗೆ ಅವರವರ ಇಚ್ಛೆಗೆ ಯಾವ ಯಾವ ಫಲಗಳನ್ನು ಇಚ್ಛೆ ಪಡ್ತಾರೋ ಆಯಾ ಕರ್ಮಗಳಿಗೆ ಯಾವ ಫಲ ಹೇಳಿದೆಯೋ ಆ ಫಲಗಳನ್ನು ಇಚ್ಛಿಸಿ ಯಾವ ಕರ್ಮಗಳನ್ನು ಮಾಡ್ತಾರೋ ಆ ಎಲ್ಲ ಕರ್ಮಗಳಿಗೂ ಫಲವನ್ನು ಆ ದೇವತೆಗಳ ಮೂಲಕವಾಗಿ ಪರಮಾತ್ಮನೇ ಕೊಡ್ತಾನೆ ಅನ್ನೋದ್ರಿಂದ ಕಿಮತ್ರ ಅಪೂರ್ವೇಣ ವ್ಯುತ್ಪತ್ತಿ ಪಥ ದೂರವರ್ತಿನ, ವ್ಯುತ್ಪತ್ತಿಯಿಂದ ಅದಕ್ಕೆ ಅಪೂರ್ವ ಅನ್ನುವ ಯಾವ ಅರ್ಥವೂ ಯಾವ ಶಬ್ದದ ವ್ಯುತ್ಪತ್ತಿಯಲ್ಲಿಯೂ ವೇದದ ವಿಧಿವಾಕ್ಯಗಳಲ್ಲಿ ಯಾವ ವಿಧಿವಾಕ್ಯವನ್ನು ತೆಗೆದುಕೊಂಡ್ರು ಯಾವ ಶಬ್ದಕ್ಕೂ ಯಾವ ರೀತಿಯಲ್ಲಿ ವ್ಯುತ್ಪತ್ತಿ ಮಾಡಿದ್ರು ಅಪೂರ್ವ ಅನ್ನುವ ಅರ್ಥ ಬರೋದಿಲ್ಲ. ಅಪೂರ್ವ ಪಥ ದೂರವರ್ತಿನ, ವ್ಯುತ್ಪತ್ತಿ ಪಥ ದೂರವರ್ತಿನ ಅಪೂರ್ವೇಣ, ಯಾವ ಶಬ್ದಕ್ಕೂ ಈ ರೀತಿ ವ್ಯುತ್ಪತ್ತಿ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಅಂದ ವಾಚ್ಯತೆಯ ಅಭ್ಯುಪಗಮೇನ. ಇದುವೇ ವಾಚ್ಯ ಅಂತ ಅರ್ಥ ಮಾಡ್ತಿರಲ್ಲ ನೀವು, ಯಜೇತ ಮೊದಲಾದ ವಾಕ್ಯಗಳಿಗೆ ಅಪೂರ್ವವೇ ಅರ್ಥ ಅಂತ ಹೇಳಿದ್ರೆ ನೀವು ಯಾವ ರೀತಿಯಲ್ಲಿ ವ್ಯುತ್ಪತ್ತಿ ಹೇಳಿದ್ರು ಕೂಡ ಅಪೂರ್ವ ಅನ್ನುವ ಅರ್ಥವ ಯಾವ ಒಂದು ವ್ಯುತ್ಪತ್ತಿಯಿಂದಲೂ ಸಿದ್ಧಿಸೋದಿಲ್ಲ ಯಾವ ಶಬ್ದಕ್ಕೂ ನಿಮಗೆ. ಇದು ಕಲ್ಪಿತವಾದದ್ದು. ಅಭ್ಯುಪಗತೇನ ಅವರು ಒಪ್ಕೊಂಡಿದ್ದಾರೆ ಮೀಮಾಂಸಕರು. ಕಲ್ಪಿತೇನ ವಾ ಪ್ರಯೋಜನಂ, ನೀವೇ ಒಪ್ಕೊಂಡಿದ್ದೀರಾ ಅಥವಾ ನೀವು ಕಲ್ಪನೆ ಮಾಡಿರೋದು, ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗಾದರೆ ಅವರು ಕೇಳ್ತಾರೆ
ಲಕಾರಕ್ಕೆ ಏನು ಅರ್ಥ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಯಜೇತ ಅನ್ನುವಾಗ ವಿಧಿಲಿಂಗ್ ಇದೆಯಲ್ಲ, ವಿಧಿ. ಏವಂ ಚ ಶ್ರುತಿ ಲಿಂಗಾದೇಹೆ ಕೋಯಮರ್ಥ ಪರಿಗೃಹೀತೋ ಭವತಿ. ಏನು ಅರ್ಥ ಬರುತ್ತೆ ಅದಕ್ಕೆ ಅಂದರೆ, ಯಜದೇವ ಪೂಜಾಯಾಮಿತಿ ದೇವತಾರಾಧನಭೂತ ಯಾಗಾದೇಹೆ ಪ್ರಕೃತ್ಯರ್ಥಸ್ಯ. ಅಲ್ಲಿ ಯಜತಿ ಯಜೇತ ಅನ್ನುವಾಗ ಯಜ ಧಾತುವು ಮತ್ತು ಲಿಂಗ್ ಲಕಾರದ ಪ್ರತ್ಯಯವು ಅಲ್ಲಿ ಸೇರಿದೆ. ಆದ್ದರಿಂದ ಅದಕ್ಕೆ ಪ್ರಕೃತಿ ಅರ್ಥದಲ್ಲಿ ದೇವತಾರಾಧನಾ ಅಂತ ಹೇಳುವುದು. ಆ ಪ್ರತ್ಯಯಾರ್ಥ ಏನು ತಿಳಿಸುತ್ತೆ? ಜೇತ ಅನ್ನುವಂತಹ ವಿಧಿಸುತ್ತಲ್ಲ ಲಿಂಗ್ ಲಕಾರ, ಅದು ಏನನ್ನು ತಿಳಿಸುತ್ತೆ ಅಂತ ಹೇಳಿದ್ರೆ, ಕರ್ತೃವ್ಯಾಪಾರ ಸಾಧ್ಯತಾಂ ಕರ್ತೃವ್ಯಾಪಾರ ಸಾಧ್ಯತಾಂ ವ್ಯುತ್ಪತ್ತಿ ಸಿದ್ಧಾಂ ಲಿಂಗಾದಯ ಅಭಿದಧತಿ ದಿನ ಕಿಂಚಿತ್ ಅನುಪಪನ್ನಂ. ವ್ಯಾಕರಣದ ರೀತಿಯಲ್ಲಿಯೇ ಇದೆಲ್ಲವೂ ಕೂಡ ಪ್ರತ್ಯಯಗಳು ಹೇಳಲ್ಪಟ್ಟಿದೆ. ಅದಕ್ಕೆ ಅನುಗುಣವಾಗಿ ಲಿಂಗ್ ಲಕಾರದಲ್ಲಿ ಆ ರೀತಿ ರೂಪವಾಗುತ್ತೆ ಅಲ್ಲಿ. ಆದ್ದರಿಂದ ಈಗ ಭವತಿ ಅಂತ ಹೇಳುವಾಗ ತಿಪ್ತಸ್ ಜಿ ಸಿಪ್ತಸ್ಥ ಮಿದ್ ಮಿಡ್ ವಸ್ ಮಸ್ ಅಂತ ಹೇಳಿಬಿಟ್ಟು ಪ್ರತ್ಯಯಗಳು 9 ಪ್ರತ್ಯಯಗಳು. ತಿಪ್ ಅನ್ನುವುದು ಮೊದಲ ಪ್ರತ್ಯಯ. ಭೂ ಧಾತುವಿಗೆ ತಿಪ್ ಪ್ರತ್ಯಯ ಸೇರಿದ್ರೆ ಭವತಿ ಅಂತ ಆಗುತ್ತೆ. ತಸ್ ಅನ್ನುವ ಪ್ರತ್ಯಯ ಸೇರಿದ್ರೆ ಭೂ ಧಾತುವಿಗೆ ಭವತಃ ಅಂತ ಹೇಳಿ ತಿಪ್ತಸ್ ಜಿ ಸಿಪ್ತಸ್ಥ ಮಿಡ್ ವಸ್ ಮಸ್ ಅಂತ ಹೇಳು ಭವಾಮ ಭವಾವಹ ಭವಾಮಹ. ಇದೆಲ್ಲ ಧಾತುಗಳಿಗೆ ಪ್ರತ್ಯಯಗಳೆಲ್ಲ ಸೇರಿ ಬರುವಂತಹ ಲಕಾರಗಳಲ್ಲಿ ಒಂದೊಂದು ಲಕಾರದಲ್ಲಿಯೂ ಪ್ರತ್ಯಯಗಳೆಲ್ಲ ಹೇಳಲ್ಪಟ್ಟಿದೆ. ಲಿಂಗ್ ಲಕಾರದಲ್ಲಿ ಪ್ರತ್ಯಯಾರ್ಥಕ್ಕೆ ವ್ಯುತ್ಪತ್ತಿ ವ್ಯಾಕರಣದ ಅನುರೂಪವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಜೇತ ಅಂತ ಹೇಳುವಾಗ ಒಬ್ಬನನ್ನು ವಿಧಿಸುತ್ತೆ, ಒಬ್ಬನಿಗೆ ಹೀಗೆ ಮಾಡಬೇಕು ಅಂತ ಕರ್ತೃವ್ಯಾಪಾರ ಸಾಧ್ಯತೆಯನ್ನು ತಿಳಿಸುತ್ತೆ ಆ ಪ್ರತ್ಯಯವು. ಒಬ್ಬ ಕರ್ತ ಅವನು ತಾನು ಒಂದು ಕೆಲಸ ಮಾಡಿದ್ರೆ ಇದನ್ನು ಸಾಧಿಸಬಹುದು ಅನ್ನುವ ಅರ್ಥದಲ್ಲಿ ವಿಧಿಸಲ್ಪಟ್ಟಿರೋದು ಅಂತ ಹೇಳಿದ್ರೆ ಇದನ್ನು ಮಾಡಬೇಕು ಅಂತ ವೇದ ಹೇಳುತ್ತೆ. ಅವನಿಗೆ ಮಾಡಬೇಕು ಅಂತ ಹೇಳಿದ್ರೆ ಯಾರಿಗೆ ಮಾಡುವ ಶಕ್ತಿ ಇದೆಯೋ ಅವನು ತಾನೇ ಮಾಡೋಕ್ಕೆ ಸಾಧ್ಯ, ಅವನೇ ಕರ್ತ ಅಂತ ಹೇಳ್ತಾನೆ. ಅವನು ಕೆಲಸಗಳನ್ನೆಲ್ಲ ಮಾಡಿದರೆ ಈ ಕರ್ಮವನ್ನು ಮಾಡೋಕ್ಕೆ ಸಾಧ್ಯ. ಆದ್ದರಿಂದ ಕರ್ತೃವ್ಯಾಪಾರ ಸಾಧ್ಯತೆ ಅನ್ನೋದನ್ನು ಪ್ರತ್ಯಯವು ತಿಳಿಸುತ್ತೆ. ಅಲ್ಲಿ ಪ್ರಕೃತಿ ಅರ್ಥ ಯಾವುದು ಅಂದರೆ ಧಾತು ಅರ್ಥ. ಅಲ್ಲಿ ಧಾತು ಅರ್ಥಕ್ಕೆ ಯಜ ಅನ್ನುವ ಧಾತು ಅರ್ಥ. ಯಜ ದೇವಪೂಜಾಯಾಮ್ ಲಿಂಗ್ ಲಕಾರದಲ್ಲಿ ಬರುವ ಅಲ್ಲಿ ಅದಕ್ಕೆ ಪ್ರತ್ಯಯವು ಸೇರಿದಾಗ ವ್ಯುತ್ಪತ್ತಿ ಸಿದ್ಧಾಂ ಲಿಂಗಾದೇಹ ಅಲ್ಲಿ ಹೇಳುವಾಗ ಅದು ವಿಧ್ಯರ್ಥದಲ್ಲಿ ವಿದ್ಯಾಶಿಶೋಹೋ ಲಿಂಗ್ ಲೋಟೌ ಅಂತ ಹೇಳ್ತಾರೆ. ಲಟ್ ವರ್ತಮಾನೆ ಲೇಟ್ ವೇದೆ ಭೂತೆ ಲಿಂಗ್ ಲಂಗ್ ಲಿಟಸ್ತದ ವಿದ್ಯಾಶಿಶೋಹ ಲಿಂಗ್ ಲೋಟೌ ಋಂಗ್ ಋಟ್ ಋಟ್ ಭವಿಷ್ಯತಿ ಅಂತ 10 ಲಕಾರಗಳು, 10 ಲಕಾರಗಳು ವ್ಯಾಕರಣದಲ್ಲಿ ಹೇಳಲ್ಪಟ್ಟಿವೆ. ಲಟ್ ಲಕಾರವು ವರ್ತಮಾನ ಅರ್ಥದಲ್ಲಿ ಬರುತ್ತೆ. ಲೇಟ್ ಅಂತ ವೇದದಲ್ಲಿಯೇ ಬರುವಂತಹದ್ದು, ಲೇಟ್ ವೇದೆ ಅಂತ. ಅದಕ್ಕೆ ವಿಧಿಯನ್ನು ಕಲ್ಪಿಸಬೇಕಾಗುತ್ತೆ. ಲೇಟ್ ವೇದೆ ಭೂತೆ ಲುಂಗ್ ಲಂಗ್ ಲಿಟಸ್ತತ, ಇದೆಲ್ಲ ಲುಂಗ್ ಲಂಗ್ ಲಿಟ್ ಇದೆಲ್ಲ ಭೂತಾರ್ಥದಲ್ಲಿ ಬರುತ್ತೆ. ವಿಧಿಲಿಂಗ್ ವಿಧಿ ಮತ್ತೆ ಆಶೀರ್ಲಿಂಗ್ ವಿಧಿಲಿಂಗ್. ವಿದ್ಯಾಶಿಶೋಹೋ ಲಿಂಗ್ ಲೋಟೌ ವಿಧಿ ಲೋಟ್ ಅದು ಇದೆ. ಹಾಗೆ ಇದೆಲ್ಲ ಪ್ರತ್ಯಯಗಳು ಸೇರಿದಾಗ ಈ ಬೇರೆ ಬೇರೆ ಲಕಾರಗಳಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಕೆಲಸಗಳು ಬೇರೆ ಬೇರೆ ರೂಪಗಳು ಬರುತ್ತೆ ಶಬ್ದಗಳಿಗೆ. ಯಜೇತ ಅನ್ನೋದು ಒಂದು ಕರ್ತಾವಿಗೆ ಒಂದು ಕೆಲಸವನ್ನು ಮಾಡಬೇಕು ಅನ್ನೋದನ್ನು ವಿಧಿಸುತ್ತೆ. ಕರ್ತೃತ್ವ ಇರುವವನಿಗೆ ವಿಧಿಸುವಂತಹದ್ದು. ಅದು ಕರ್ತೃವ್ಯಾಪಾರ ಸಾಧ್ಯತೆ ಅನ್ನುವ ಅರ್ಥದಲ್ಲಿ ಬರುತ್ತೆ. ಇದು ವ್ಯುತ್ಪತ್ತಿ ಸಿದ್ಧವಾದದ್ದು ವ್ಯಾಕರಣದಿಂದ. ಅದನ್ನು ಇದು ಅಭಿಧ ಅಂತ ಹೇಳಿದ್ರೆ ಮುಖ್ಯ ವೃತ್ತಿಯಲ್ಲಿಯೇ ಮುಖ್ಯ ಅರ್ಥದಲ್ಲಿ ತಿಳಿಸುತ್ತೆ. ಅದು ಇದು ಯಾವ ರೀತಿಯಾದ ಅಲ್ಲಿ ಅನುಪಪತ್ತಿಯು ಕೂಡ ಇಲ್ಲಿ ಇಲ್ಲ. ಕರ್ತೃವಾಚಿನಾಂ ಪ್ರತ್ಯಯಾನಾಂ ಕರ್ತಾವನ್ನು ತಿಳಿಸುವ ಪ್ರತ್ಯಯಗಳು ಪ್ರಕೃತ್ಯರ್ಥಸ್ಯ ಕರ್ತೃವ್ಯಾಪಾರ ಸಂಬಂಧ ಪ್ರಕಾರೋ ಹಿ ವಾಚ್ಯ. ಆದ್ದರಿಂದ ಪ್ರತ್ಯಯಗಳು ಕರ್ತಾವನ್ನು ತಿಳಿಸುವ ಪ್ರತ್ಯಯಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆ ಕರ್ತಾಯಿಂದ ವ್ಯಾಪಾರ ಸಾಧ್ಯ, ಅವನ ವ್ಯಾಪಾರದಿಂದ ಸಂಬಂಧ ಹೊಂದಿರುವಂತಹ ಪ್ರಕಾರವು ಅದನ್ನು ಪ್ರಕೃತಿಯ ಅರ್ಥದಲ್ಲಿ ಸೇರಿಕೊಳ್ಳುತ್ತೆ. ಆ ಪ್ರಕೃತಿಯು ಪ್ರತ್ಯಯವು ಸೇರಿ ಒಂದು ಶಬ್ದ ಕೊಡಬೇಕಾದ್ರೆ ಆ ಪ್ರತ್ಯಯವು ಕರ್ತಾವನ್ನು ತಿಳಿಸಿದ್ರೆ ಆ ಪ್ರಕೃತಿ ಏನು ತಿಳಿಸುತ್ತೆ ಅಂದರೆ, ಈ ಕರ್ತ ಈ ವ್ಯಾಪಾರ ಮಾಡಿದ್ರೆ ಕರ್ತಾವಿನ ವ್ಯಾಪಾರಕ್ಕೆ ಸಂಬಂಧವನ್ನು ತಿಳಿಸುತ್ತೆ. ಅದು ಅದೇ ಪ್ರಕೃತಿ ಪ್ರತ್ಯಯಗಳು ಸೇರಿ ಶಬ್ದಗಳು ಉಂಟಾಗೋದು. ಹಾಗೆ ಭೂತ ವರ್ತಮಾನತಾದಿಂ ಅನ್ಯೇ ವದಂತಿ. ಕೆಲವುಗಳ ಭೂತಕಾಲ ವರ್ತಮಾನ ಕಾಲ ಮೊದಲಾದದೆಲ್ಲ ತಿಳಿಸುತ್ತೆ.
ಲಿಂಗಾದಯಸ್ತು ಕರ್ತೃವ್ಯಾಪಾರ ಸಾಧ್ಯತಾಂ ವದಂತಿ. ಲಿಂಗ್ ಮೊದಲಾದ ಲಕಾರಗಳು ಕರ್ತೃವ್ಯಾಪಾರದಿಂದ ಸಾಧ್ಯವಾದದನ್ನು ತಿಳಿಸುತ್ತೆ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಹಾಗೇನೆ ಅರ್ಥ ಮಾಡಿದ್ರೇನೆ ವ್ಯಾಕರಣಕ್ಕೆ ಅನುಗುಣವಾಗಿ ಇರುತ್ತೆ ಅಂತ ಹೇಳಿ ಅಪೂರ್ವ ಅನ್ನೋದನ್ನು ಕಲ್ಪಿಸಬೇಕಾಗಿಲ್ಲ. ಪ್ರಸ್ತುತ ಅನುಪಪತ್ತಿ ಪರಿಹಾರಸ್ಯ, ಅದರಿಂದ ಇಲ್ಲಿ ಯಾವ ಒಂದು ಅನುಪಪತ್ತಿಯೂ ಇಲ್ಲ. ನಾವು ಹೇಳುವ ಅರ್ಥಗಳಲ್ಲಿ ಪರಮಪುರುಷಸ್ಯೈವ ಫಲಪ್ರದತ್ವಾತ್ ತಸ್ಯ ಫಲ ಸಾಧನತ್ವಂ ನ ಕಲ್ಪ್ಯಂ, ವಾಚ್ಯಾಪೂರ್ವವಾದೆ ತಸ್ಯ ವಾಚ್ಯತ್ವಮಪಿ ನ ಕಲ್ಪ್ಯಂ. ಆದ್ದರಿಂದ ಅದರಲ್ಲಿ ಇಲ್ಲಿ ವಾಚ್ಯತ್ವ ಅಂತ ಹೇಳೋದು ನಾವು ಕಲ್ಪನೆ ಮಾಡಕ್ಕಾಗಿಲ್ಲ. ವ್ಯುತ್ಪತ್ತಿ ಸಿದ್ಧತ್ವ ಅಭಾವಾತ್ ಇತ್ಯಭಿಪ್ರಾಯ. ಆದ್ದರಿಂದ ನೀವು ವಾಚ್ಯ ಅಪೂರ್ವವಾದದ್ದು ಅಪೂರ್ವವೇ ವಾಚ್ಯ ಅಂತ ಹೇಳ್ತಿರಲ್ಲ. ವಾಚ್ಯವಾದದ್ದನ್ನು ನೀವು ಕಲ್ಪನೆ ಮಾಡಬೇಕಾಗುತ್ತೆ. ವ್ಯುತ್ಪತ್ತಿ ಸಿದ್ಧಿಯೂ ಇಲ್ಲ ಅದಕ್ಕೆ. ಆದ್ದರಿಂದ ಅದ್ಯಾವುದು ಮಾಡಬೇಕಾಗಿಲ್ಲ ನಾವು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಕಿಂ ಅನುಪಪತ್ತಿ ಶಮನಂ ಪ್ರಯೋಜನಂ. ಏನು ಪ್ರಯೋಜನ ಅಂತ ಹೇಳಿದ್ರೆ ಅನುಪತ್ಪತ್ತಿ ಅನ್ನೋದು ಅದನ್ನು ನಾವು ಪರಿಹಾರ ಮಾಡ್ತೀವಿ. ಲಿಂಗಾದಿ ಅರ್ಥಂ ವಿಶದಯಿತು ಆಹ ಏವಂಚ ಪ್ರಕೃತ್ಯರ್ಥಸ್ಯ ಕರ್ತೃವ್ಯಾಪಾರ ಸಾಧ್ಯತಾ ವಿಧಾನಂ ವಿವೃಣೋತಿ. ಕರ್ತೃವಾಚಿನಃ ಪ್ರತ್ಯಯಾಃ ಪ್ರಕೃತ್ಯರ್ಥಸ್ಯ ಕರ್ತೃವ್ಯಾಪಾರ ಸಂಬಂಧಂ. ಪ್ರತ್ಯಯಕ್ಕೂ ಪ್ರಕೃತಿಗೂ ಈ ಸಂಬಂಧ, ಕರ್ತಾವನ್ನು ಅವನ ವ್ಯಾಪಾರಕ್ಕೂ ಸಂಬಂಧವಿರುವುದನ್ನು ತಿಳಿಸುತ್ತೆ. ತತ್ರ ಲಟ್ ವರ್ತಮಾನತೆಯ ಕರ್ತೃವ್ಯಾಪಾರ ಸಂಬಂಧಂ ಅಭಿಧತ್ತೆ. ವರ್ತಮಾನತೆಯ ಕರ್ತೃವ್ಯಾಪಾರ ಸಂಬಂಧಂ ಕರೋತಿ ಅಂತ ಹೇಳಿದ್ರೆ ಮಾಡ್ತಾನೆ ಅಂತ ಹೇಳೋದು ವರ್ತಮಾನ ಲಿಂಗದಲ್ಲಿ ವರ್ತಮಾನಾರ್ಥದಲ್ಲಿ ಕರ್ತವ್ಯನ ವ್ಯಾಪಾರ ಸಂಬಂಧವನ್ನು ತಿಳಿಸುತ್ತೆ. ಇಲ್ಲಿ ಭೂತತೆಯ ಲಿಂಗಾದಯ, ಲಿಂಗ ಅನ್ನೋದೆಲ್ಲ ಭೂತಾರ್ಥದಲ್ಲಿ ತಿಳಿಸುತ್ತೆ. ಕರ್ತು ಸಾಧ್ಯತೆಯ ಸಂಬಂಧಂ ಲಿಂಗಾದಯ ವಿಧರ್ತಿ. ಅಂದರೆ ಕರ್ತು ಸಾಧ್ಯವಾದ ಸಂಬಂಧವನ್ನ ಲಿಂಗ್ ಮೊದಲಾದ್ದು ತಿಳಿಸುತ್ತೆ ಅನ್ನೋದು ಅರ್ಥ ಇಲ್ಲಿ. ಆದ್ದರಿಂದ ಏವಂ ಅಭಿಧಾನಾತ್ ಲಿಂಗಾದಯ ಪ್ರಕೃತ್ಯರ್ಥಸ್ಯೈವ ಕರ್ತವ್ಯಾಪಾರ ಸಂಬಂಧಂ ಅಭಿದದತಿ ನತು ಪ್ರಕೃತ್ಯರ್ಥಾತಿರಿಕ್ತಸ್ಯ. ಆದ್ದರಿಂದ ಇಲ್ಲಿ ಭೂತತೆಯ ಬೇರೆ, ಇದು ಭೂತ ಅನ್ನೋದು ದಿಟ್ಟು ಮೊದಲಾದದ್ದು ಇರಬೇಕು. ಇಲ್ಲಿ ಲಿಂಗಾದಯ ಅಂತಿದೆ, ಪ್ರಿಂಟಿಂಗ್ ಮಿಸ್ಟೇಕ್ ಇರಬಹುದು. ಸಂಬಂಧಂ ಲಿಂಗಗಳ ಮೊದಲಾದದೆಲ್ಲ ಕರ್ತೃಸಾಧ್ಯತೆಯ ಸಂಬಂಧಂ, ಕರ್ತೃಸಾಧ್ಯ ಅನ್ನುವ ಸಂಬಂಧವನ್ನು ತಿಳಿಸುತ್ತೆ. ಈ ರೀತಿ ಹೇಳೋದ್ರಿಂದ ಪ್ರಕೃತ್ಯರ್ಥಕ್ಕೆ ಕರ್ತವ್ಯಾಪಾರ ಸಂಬಂಧವನ್ನು ತಿಳಿಸುತ್ತೆ. ಅದಕ್ಕಿಂತ ಬೇರೆಯಾದ ಅಪೂರ್ವ ಅನ್ನುವುದನ್ನು ನೀವು ಕಲ್ಪಿಸುವುದು ನ್ಯಾಯವಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಿದ್ದಾರೆ. ಇದು ಲಿಂಗಾದಯ ಧಾತ್ವರ್ಥ ಅತಿರಿಕ್ತಸ್ಯ. ಲಿಂಗ್ ಮೊದಲಾದ ಲಕಾರಗಳು ಧಾತುವಿನ ಅರ್ಥಕ್ಕಿಂತ ಬೇರೆಯಾದ ಕರ್ತೃವ್ಯಾಪಾರ ಸಾಧ್ಯತಾ ವಿದತಿ. ಧಾತುವಿನ ಅರ್ಥ ಯಜೇತ ಯಜ ದೇವಪೂಜಾಯಾಮನು, ಅದಕ್ಕಿಂತ ಬೇರೆಯಾದ ಅರ್ಥವನ್ನು ತಿಳಿಸಿದ್ರೆ ಲಗಾದಯೋಪಿ, ಇಲ್ಲಿ ಲಗಾದಯ ಇರಬೇಕು, ಭೂತತೆ ಲಗಾದಯೋಪಿ ಧಾತ್ವರ್ಥ ಅತಿರಿಕ್ತಸ್ಯ ವರ್ತಮಾನದಾದಿಕಂ ಅಭಿದದ್ಯುಹು. ಆವಾಗ ಅಕರೋತ್ ಅಂತ ಹೇಳಿದ್ರೆ ಲಂಗ್ ಲಕಾರದಲ್ಲಿ ಅದು ವರ್ತಮಾನಕ್ಕಿಂತ ಬೇರೆಯ ವರ್ತಮಾನಕ್ಕಿಂತ ಅತಿರಿಕ್ತಸ್ಯ, ಅದು ಕೂಡ ಅಕರೋತ್ ಅಂತ ಹೇಳಿದ್ರೆ ಲಂಗ್ಲಕಾರದಲ್ಲಿ ಕೃ ಧಾತುವಿಗೆ ಅಕರೋತ್ ಅಂತ ಹೇಳಿದ್ರೆ ಮಾಡ್ದ ಅಂತ ಭೂತಾರ್ಥದಲ್ಲಿ ಹೇಳೋದನ್ನ ವರ್ತಮಾನ ಅರ್ಥದಲ್ಲೂ ಹೇಳಬೇಕಾಗಬೇಕಾಗುತ್ತೆ ಅವಾಗ. ಆದರೆ ಹಾಗೆ ಹೇಳಕ್ಕೆ ಸಾಧ್ಯವಾಗಿಲ್ಲ. ಇದೆಲ್ಲ ವ್ಯಾಕರಣಕ್ಕೆ ವಿರೋಧ ಆಗುತ್ತೆ. ಆದ್ದರಿಂದ ಯಥಾ ಲಡಾದಯ ಧಾತ್ವರ್ಥ ಮಾತ್ರಸ್ಯ ವರ್ತಮಾನತಾದಿಕಂ ವದಂತಿ ತಥಾ ಲಿಂಗಾದಯೋಪಿ ಧಾತ್ವರ್ಥ ಮಾತ್ರಸ್ಯ ಕರ್ತವ್ಯಾಪಾರ ಸಾಧಿತ. ಇದೆಲ್ಲ ಲಟ್ ಲಂಗ್ ಲಿಂಗ್ ಮೊದಲಾದ ಲಕಾರಗಳೆಲ್ಲ ವ್ಯಾಖ್ಯಾನದಲ್ಲಿ ಹೇಳಿರುವಂತಹದ್ದು. ಅದರಲ್ಲಿ ಲಂಗ್ ಲಕಾರ ಭೂತಾರ್ಥದಲ್ಲಿ ತಿಳಿಸುತ್ತೆ, ಲಟ್ ಲಕಾರ ವರ್ತಮಾನ ಕಾಲದಲ್ಲಿ, ಲಿಂಗ್ ಅನ್ನೋದು ವಿಧಿಯರ್ಥದಲ್ಲಿ. ಇದಕ್ಕೆಲ್ಲ ಕೂಡ ಆಯಾ ಪ್ರತ್ಯಯಗಳೆಲ್ಲ ವ್ಯಾಕರಣದಲ್ಲಿ ವಿಹಿತವಾಗಿದೆ. ಅದಕ್ಕೆ ಅನುಗುಣವಾಗಿ ಅದೆಲ್ಲ ಕೂಡ ಬರುತ್ತೆ. ಆದ್ದರಿಂದ ಅದಕ್ಕಿಂತ ಅಧಿಕವಾದ ಅರ್ಥವನ್ನು ನಾವು ಕಲ್ಪನೆ ಮಾಡಿದ್ರೆ ಅದು ವ್ಯಾಕರಣಕ್ಕೆ ವಿರುದ್ಧವಾಗುತ್ತೆ. ಅದಕ್ಕೆ ಆವಾಗ ಯಾವುದೇ ಅರ್ಥವನ್ನು ಬೇಕಾದರೂ ಹೇಳ್ಬೋದು. ಆಗ ಭೂತಾರ್ಥದ ಪ್ರತ್ಯಯವು ಕೂಡ ವರ್ತಮಾನ ಅರ್ಥವನ್ನು ತಿಳಿಸ್ಬೇಕಾಗುತ್ತೆ. ಇದೆಲ್ಲ ವ್ಯಾಕರಣಕ್ಕೆ ಪೂರ್ಣವಾಗಿ ವಿರುದ್ಧವಾಗುತ್ತೆ. ಆದ್ದರಿಂದ ಆ ರೀತಿ ಕಲ್ಪನೆ ಮಾಡೋದು ಉಪಪನ್ನವಲ್ಲ ಅಂತ ಹೇಳೋದು ಹೇಳಿ, ಇಲ್ಲಿ ಲಿಂಗ್ಲಕಾರವಿರೋದ್ರಿಂದ ಯಜೇತ ಅನ್ನೋದು ಯಜ ದೇವಪೂಜಾಯಾಮ್ ಅನ್ನುವ ಧಾತುವಿಗೆ ಅನುಗುಣವಾಗಿ ಆ ಯಾಗವಾಗಿ ಕರ್ತೃವ್ಯಾಪಾರ ಸಾಧ್ಯತೆ ಅನ್ನುವ ಅರ್ಥದಲ್ಲಿ ಪ್ರತ್ಯಯವು ತಿಳಿಸಿ ಕರ್ತಾವಿನೊಡನೆ ಸಂಬಂಧವನ್ನು ತಿಳಿಸುತ್ತೆ ಹೊರತು ನೀವು ಕಲ್ಪಿಸುವಂತಹ ಅಪೂರ್ವ ಅನ್ನುವ ಅರ್ಥದಲ್ಲಿ ಬರೋದಿಲ್ಲ. ಯಾವ ರೀತಿಯೂ ವ್ಯುತ್ಪತ್ತಿ ಸಿದ್ಧವಾಗುವುದಿಲ್ಲ ಅದು ಅನ್ನೋದು ಇಲ್ಲಿ ನಿರಾಕರಣೆ ಮಾಡಿದ್ರು ಅಪೂರ್ವಾರ್ಥವನ್ನ. ಅಪಿಚ
ಕಾಮಿನಃ ಕರ್ತವ್ಯತೆಯ ಕರ್ಮ ವಿಧಾಯ. ಒಬ್ಬ ಒಂದು ಫಲವನ್ನು ಇಚ್ಛೆ ಪಡುವವನು ಕಾಮಿ ಅಂತ ಹೇಳಿದ್ರೆ ಸ್ವರ್ಗಕಾಮ, ಸ್ವರ್ಗಕಾಮಿ, ಸ್ವರ್ಗವನ್ನು ಆಸೆ ಪಡುವವನು, ಅವನಿಗೆ ಕರ್ತವ್ಯತೆಯ ಕರ್ಮ ವಿಧಾಯ ಮಾಡಬೇಕು ಅಂತ ಕರ್ಮವನ್ನು ತಿಳಿಸುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಕರ್ಮ ಒಂದೊಂದು ಫಲದಲ್ಲಿ ಆಶೆ ಇರುತ್ತೆ, ಅದುವೇ ಪುರುಷಾರ್ಥ ಅಂತ ಹೇಳೋದು. ಆ ಕರ್ಮಗಳನ್ನು ಈ ಕರ್ಮ ಮಾಡಿದ್ರೆ ಈ ಫಲವನ್ನು ಪಡೆದುಕೊಳ್ಬೋದು, ಈ ಫಲ ಇಚ್ಛಿರುವವನಿಗೆ ಈ ಕರ್ಮವನ್ನು ಮಾಡು ಅಂತ ವಿಧಿಸುತ್ತೆ ವೇದವು. ಕರ್ಮಣಃ ದೇವತಾರಾಧನ ರೂಪತಾಂ. ಕರ್ಮವೆಲ್ಲವೂ ಕೂಡ ದೇವತೆಯ ಆರಾಧನ ರೂಪ. ಕರ್ಮ ಅಂತ ಹೇಳಿದ್ರೆ ದೇವತೋದ್ದೇಶೇನ ಹವಿಷಃ ತ್ಯಾಗ ಅಂತ ಹೇಳಲ್ಪಟ್ಟಿದೆ. ದೇವತೋದ್ದೇಶೇನ ಹವಿಷಸ್ ತ್ಯಾಗ ಅಂತ ಹೇಳಿದ್ರೆ ಒಬ್ಬ ದೇವತೆಯನ್ನು ಉದ್ದೇಶಿಸಿ ಒಂದು ಹವಿಸ್ಸನ್ನು ತ್ಯಾಗ ಮಾಡುವುದು, ಅದುವೇ ಕರ್ಮ ಅಂತ ಹೇಳಲ್ಪಡುವಂತಹದ್ದು. ಆ ದೇವತೆಗೆ ಪ್ರೀತಿಯಾದರೆ ಆ ಕರ್ಮದ ಫಲವು ಅವನಿಗೆ ಸಿದ್ಧಿಸುತ್ತೆ. ಆ ದೇವತೆಗೆ ಆ ಶಕ್ತಿಯನ್ನು ಕೊಡೋದು ಯಾರು ಅಂದರೆ ಅಂತರ್ಯಾಮಿಯಾದ ಪರಮಾತ್ಮನೇ. ಅದನ್ನೇ ಅಲ್ಲಿ ಹಿಂದೆ ಹೇಳಿದ್ರು, ಚತುರ್ಹೋತಾರೋ ಯತ್ರ ಸಂಪದಂ ಗಚ್ಚಂತಿ ದೇವೈಹಿ ಎನ್ನುವ ಉದಾಹರಣೆಯನ್ನು ಆರಣ್ಯಕದಲ್ಲಿ ಬರುವಂತಹ ತೈತಿರಿಯ ಆರಣ್ಯಕದ ವಾಕ್ಯವನ್ನು ತೆಗೆದು ಚತುರ್ಹೋತಾರ ಯಾವ ಯಜ್ಞ ಆಗಾದಿಗಳೆಲ್ಲ ಯತ್ರ ಸಂಪದಂ ಗಚ್ಚಂತಿ ಯತ್ರ ಸಂಬಂಧಂ ಗಚ್ಚಂತಿ ಅಂತ ಅರ್ಥ ಮಾಡಿದ್ರು. ಯತ್ರ ಅಂದರೆ ಅಂತರ್ಯಾಮಿಯಾಗಿ ಇರುವ ಪರಮಾತ್ಮನ ಮೂಲಕ ಅಂತ ಅರ್ಥ. ದೇವತೆಗಳಿಗೆ ಆಯಾ ಶಕ್ತಿ ಬರುವುದು ಅವರ ಅಂತರ್ಯಾಮಿಯಾದ ಪರಮಾತ್ಮನ ಮೂಲಕವೇ ಅನ್ನೋದು. ಆದ್ದರಿಂದ ಎಲ್ಲ ಕರ್ಮವೂ ಕೂಡ, ಕರ್ಮಗಳೆಲ್ಲ ದೇವತಾರಾಧನ ರೂಪವಾದದ್ದು ಕರ್ಮಗಳೆಲ್ಲ. ತದ್ವಾರೇಣ ಫಲಸಿದ್ಧಿಂಚ, ಅದರ ಮೂಲಕ ಫಲವನ್ನು ಸಿದ್ಧಿಸೋದು, ಸಿದ್ಧಿಯು ಕೂಡ ತತ್ತತ್ ಕರ್ಮ ವಿಧಿವಾಕ್ಯಾನ್ಯೇವ ವದಂತಿ. ಆಯಾ ಕರ್ಮಗಳನ್ನು ವಿಧಿಸುವ ವಾಕ್ಯಗಳೇ ಆಯಾ ಕರ್ಮಗಳ ಮೂಲಕ ಆ ದೇವತೆಯನ್ನು ಆರಾಧಿಸಿದರೆ ಆ ದೇವತೆಯ ಮೂಲಕ ಫಲ ಸಿಗುತ್ತೆ ಅನ್ನೋದನ್ನು ಅದು ತಿಳಿಸುತ್ತೆ. ಅದು ಕರ್ಮವಿಧಿ ವಾಕ್ಯಾನಿ ಏವ ವದಂತಿ. ಕರ್ಮವನ್ನು ವಿಧಿಸುವ ವಾಕ್ಯಗಳು ಅದನ್ನೇ ತಿಳಿಸುತ್ತೆ. ಅದನ್ನು ಉದಾಹರಣೆ ಕೊಡ್ತಾರೆ. ವಾಯವ್ಯಂ ಶ್ವೇತಮಾಲಭೇದ ಭೂತಿಕಾಮಃ. ಐಶ್ವರ್ಯವನ್ನು ಆಶೆಪಡಿಸುವವನು ಭೂತಿಕಾಮ. ಭೂತಿ ಅಂದರೆ ಐಶ್ವರ್ಯ, ವಿಭೂತಿರ್ಭೂತಿರ ಐಶ್ವರ್ಯಂ ಅಂತ ಅಮರಕೋಶ. ಭೂತಿಕಾಮಃ ಅಂದರೆ ಐಶ್ವರ್ಯವನ್ನು ಇಚ್ಛೆ ಪಡುವವನು ಒಂದು ಬಿಳಿಯ ಆಡನ್ನು ಅವನಿಗೆ ವಾಯುದೇವತಾಕವಾದದ್ದು ಆ ಯಾಗದಲ್ಲಿ ಅದಕ್ಕೆ ಕೊಡಬೇಕು, ಅವನಿಗೆ ಸಮರ್ಪಣೆ ಮಾಡಬೇಕು ಹವಿಸ್ಸಾಗಿ ಅಂತ ಹೇಳಲ್ಪಟ್ಟಿದೆ. ಯಾಕೆ ಅಂತ ಇದರಿಂದ ವಾಯುರ್ವೈ ಕ್ಷೇಪಿಷ್ಠ ದೇವತಾ ಶೀಘ್ರ ಫಲಕಾರಿ ಅವನು ಅಂತ ಹೇಳಿ, ವಾಯುಮೇವ ಸ್ವೇನ ಭಾಗಧೇಯೇನ ಉಪಧಾವತಿ. ಅವನನ್ನೇ ಹೋಗಿ ಸೇರ್ತಾನೆ, ವಾಯುಲೋಕದಲ್ಲಿ ಹೋಗಿ ಎಲ್ಲ ಅನುಭವಿಸ್ತಾನೆ ಅವನು. ಸಯೇವ ಏನಂ ಭೂತಿಂಗಮೈತಿ. ಐಶ್ವರ್ಯಗಳನ್ನೆಲ್ಲ ಕೊಡ್ತಾನೆ, ಬೇಕಾದಷ್ಟು ಭೋಗಗಳನ್ನೆಲ್ಲ ಕೊಡ್ತಾನೆ, ಇವನಿಗೆ ಎಲ್ಲ ಕೊಡ್ತಾನೆ ಅಂತ ವಾಯುದೇವತಾಕವಾದ ಯಾಗ. ವಾಯವ್ಯ ಅಂದರೆ ವಾಯುದೇವತಾಕವಾದದ್ದು ಅಂತ ಅರ್ಥ. ವಾಯುವನ್ನು ದೇವತೆಯಾಗಿ ಉಳ್ಳ ಒಂದು ಕರ್ಮ, ಅದನ್ನು ಅವನು ಮಾಡಬೇಕು ಅಂತ ಹೇಳಿದೆ. ಇದು ಅರ್ಥವಾದ ವಾಕ್ಯ. ಖೇಪಿಷ್ಟ ದೇವತಾ ಅನ್ನೋದು ಪ್ರಶಂಸೆ ಮಾಡುತ್ತೆ. ಯಾಕೆ ಇದನ್ನು ಮಾಡಬೇಕು? ಶ್ವೇತಂ ಆಲಭೇತ ಅನ್ನೋದು ವಿಧಿ, ವಾಯವಂ ಶ್ವೇತಂ ಆಲಭೇತ ಅನ್ನೋದು ವಿಧಿ. ಅದನ್ನು ಮಾಡಬೇಕು ಅಂತ ಹೇಳೋದು ವಿಧಿ. ಅದನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಪ್ರಶಂಸೆ ಮಾಡುತ್ತೆ. ಹೇಗೆ ಪ್ರಶಂಸೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಬಹಳ ಶೀಘ್ರ ಫಲಕಾರಿ, ಬೇಗ ಕೊಟ್ಟುಬಿಡ್ತಾನೆ ಫಲವನ್ನು. ಆದ್ದರಿಂದ ನೀವು ಈ ಕರ್ಮವನ್ನು ಮಾಡಿ ಬೇಗ ಫಲ ಸಿಗಿಬಿಡುತ್ತೆ ಅಂತ ಶ್ರುತಿ ಅವನನ್ನು ಪ್ರಚೋದನೆ ಮಾಡುತ್ತೆ. ಅದು ಅರ್ಥವಾದ ವಾಕ್ಯ ಅಂತ ಹೇಳಿ, ಇದಕ್ಕೆ ಶೇಷವಾದದ್ದು, ವಿಧಿಗೆ ಶೇಷವಾದ ವಾಕ್ಯ, ಪ್ರಶಂಸಾ ವಾಕ್ಯಗಳು. ಇದೆಲ್ಲ ಹೇಳಿದಾಗ ಇಲ್ಲಿ ನಾತ್ರ ಫಲಸಿದ್ಧಿ ಅನುಪಪತ್ತಿ ಕಾಪಿ ದೃಶ್ಯತೆ ಇತಿ ಫಲಸಾಧನತ್ವ ಅವಗತಿ ಔಪಾದಾನಿಕಿ ಇತ್ಯಪಿ ನ ಸಂಗಚ್ಛತೆ. ಇಲ್ಲಿ ಹೇಳಿದ್ರು, ಅವ್ರ ಪೂರ್ವ ಪಕ್ಷಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಫಲಸಿದ್ಧಿ ಅನ್ನೋದರಲ್ಲಿ ಅನುಪಪತ್ತಿ ಕಾಪಿ ದೃಶ್ಯತೆ ಇತಿ ಫಲಸಾಧನತ್ವ ಅವಗತಿ ಔಪಾದಾನಿಕಿ. ಇಲ್ಲಿ ಫಲಸಿದ್ಧಿಗೆ ಒಂದು ಅನುಪಪತ್ತಿ ಇದೆ. ವಾಯುವನ್ನು ನೀವು ಹೋಮ ಮಾಡಿದ್ರೆ ತಕ್ಷಣವೇ ಈ ಕರ್ಮ ಮಾಡಿದ್ರೆ, ನೀವು ಈ ಕರ್ಮ ಮಾಡಿ ವಾಯುವಿಗೆ ಒಂದು ಹವಿಸನ್ನು ಸಮರ್ಪಣೆ ಮಾಡಿದ್ರೆ ತಕ್ಷಣ ಫಲ ಬರೋದಿಲ್ಲ. ಯಾಕೆ ಅಂದರೆ ಕರ್ಮ ಮುಗಿದೋಗುತ್ತೆ. ಆದ್ದರಿಂದ ಫಲಸಿದ್ಧಿಗೆ ಇಲ್ಲಿ ಉಪಪತ್ತಿ ಇಲ್ಲ, ಉಪಪನ್ನವಲ್ಲ ಫಲಸಿದ್ಧಿ, ಕರ್ಮದಿಂದಲೇ ಫಲ ಬರೋದಿಲ್ಲ. ಆದ್ದರಿಂದ ಫಲಸಾಧನತ್ವ ಹೇಗೆ ತಿಳಿಯುತ್ತೆ ಇವನಿಗೆ ಅಂತ ಹೇಳಿದ್ರೆ, ಔಪಾದಾನಿಕಿ ಅಂತ ಹೇಳಿದ್ರು ಇವರು. ಔಪಾದಾನಿಕಿ ಅಂತ ಹೇಳಿದ್ರೆ ಮುಖ್ಯ ಅರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನು ತೆಗೆದುಕೊಳ್ಬೇಕು ಅಂತ ಅರ್ಥ. ಔಪಾದಾನಿಕಿ ಅಂತ ಹೇಳಿದ್ರೆ ಉಪಾದಾನ ಅಂತ ಹೇಳೋದು. ಅದನ್ನು ಸುದರ್ಶನ ಸೂರಿ ವಿವರಿಸ್ತಾರೆ ವ್ಯಾಖ್ಯಾನದಲ್ಲಿ.
ಮುಖ್ಯ ಅರ್ಥ ಬಿಟ್ಟು ಬೇರೆ ಅರ್ಥ ತೆಗೆದುಕೊಳ್ಬೇಕು ಅಂತ ಅರ್ಥ. ಅಂದರೆ ಅದಕ್ಕೆ ಅಪೂರ್ವ ಅನ್ನೋದರಲ್ಲಿ ಅರ್ಥ ಕರ್ಮವೇ ಫಲ ಕೊಡುತ್ತೆ ಅಂತ ಅರ್ಥವಲ್ಲ ಅನ್ನೋದು ಹೇಳ್ತಿರಲ್ಲ ನೀವು. ಇತ್ಯಪಿ ನ ಸಂಗಚ್ಯತೆ, ಇದು ಸರಿ ಹೋಗೋದಿಲ್ಲ. ಯಾಕೆ ಅಂದರೆ ವಿಧ್ಯಪೇಕ್ಷಿತಂ ಯಾಗಾದೇಹೇ ಫಲಸಾಧನತ್ವ ಪ್ರಕಾರಂ ವಾಕ್ಯಶೇಷ ಏವ ಬೋಧಯತಿ ಇತ್ಯರ್ಥ. ವಿಧಿಗೆ ಏನು ಅಪೇಕ್ಷಿತವಾದದ್ದು ಅಂದರೆ ಫಲಸಾಧನತ್ವ. ವಿಧಿ ಮೊದಲಾದ ವಿಧ್ಯಪೇಕ್ಷಿತಂ ಯಾಗಾದೇಹೇ ಫಲಸಾಧನತ್ವ ಪ್ರಕಾರಂ. ವಿಧಿಯಲ್ಲ ಅಪೇಕ್ಷಿತವಾದದ್ದು ಏನು, ಯಾಗ ಮೊದಲಾದವುಗಳು ಫಲವನ್ನು ಸಾಧಿಸುತ್ತೆ ಅನ್ನೋದು ಈ ವಾಕ್ಯ ಶೇಷವೇ ತಿಳಿಸುತ್ತೆ ನಮಗೆ. ವಾಯುಂಶೇತ ಮಾಲವೇತ ವಾಯುರ್ವೈ ಕ್ಷೇಪಿಷ್ಟ ದೇವತಾ ವಾಯುಮೇವ ಸ್ವೇನ ಭಾಗದೇನ ಉಪಧಾವತಿ. ಇಲ್ಲೇ ಹೇಳಿಬಿಡ್ತು ಫಲ ಸಾಧನತ್ವವು. ವಾಕ್ಯಶೇಷದಲ್ಲಿಯೇ ಫಲವು ಸಿಗುತ್ತೆ ಅನ್ನೋದನ್ನು ತಿಳಿಸ್ಬಿಟ್ಟಿದೆ ಆ ವಾಕ್ಯವೇ. ಅಪೂರ್ವದಿಂದ ಬರುತ್ತೆ ಅಂತ ಹೇಳೋಕ್ಕೆ ಇಲ್ಲಿ ಯಾವುದೋ ಒಂದು ಕಾರಣವೂ ಇಲ್ಲ, ಯಾವ ಶಬ್ದವೂ ಇಲ್ಲಿ ಅದನ್ನು ತಿಳಿಸೋದಿಲ್ಲ ಇಲ್ಲಿ. ಆದ್ದರಿಂದ ಇಲ್ಲಿ ಈ ಅರ್ಥವನ್ನೇ ನೀವು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಇದಕ್ಕಿಂತ ಬೇರೆಯಾದ ಅಪೂರ್ವ ಅನ್ನೋದ್ರಿಂದಲೇ ಫಲ ಬರುತ್ತೆ ಅನ್ನೋದನ್ನ ಇದಕ್ಕೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಲ್ಲ, ಅದು ಸರಿ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅದನ್ನ ಸುದರ್ಶನ ಸೂರಿ ವಿವರಿಸ್ತಾರೆ. ಇದರಲ್ಲಿ ಉಪನಿಷದ್ವಾಕ್ಯೈ ಸೋಪಬ್ರಹ್ಮಣೈ, ಉಪಬ್ರಹ್ಮಣಗಳ ಜೊತೆ ಉಪನಿಷತ್ತಿನ ವಾಕ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಸ್ಪಷ್ಟ. ಯಾಕೆ ಅಂದರೆ ಉಪನಿಷತ್ ವಾಕ್ಯಗಳನ್ನು ನೇರವಾಗಿ ಅರ್ಥ ತಿಳಿಯೋದು ಬಹಳ ಕಷ್ಟ. ಅದಕ್ಕೆ ಉಪಬ್ರಹ್ಮಣಗಳ ಅವಶ್ಯಕತೆ ಇದೆ. ಅದಿಲ್ಲದೆ ಇತಿಹಾಸ ಪುರಾಣಾಭ್ಯಾಂ ವೇದೋ ಸಮುಪಬ್ರಹ್ಮಯೇತ್ ವೇದಂ ಸಮುಪಬ್ರಹ್ಮಯೇತ್ ಇತಿಹಾಸ ಪುರಾಣಾಭ್ಯಾಂ ಅದೆಲ್ಲ ಕೂಡ ಅದಕ್ಕೆ ಉಪಬ್ರಹ್ಮಣಗಳು. ಇಲ್ಲೇ ಹೋದರೆ ಬಿಭೇತಿ ಅಲ್ಪಶ್ರುತಾದ್ವೇದ ಮಾಮಯಂ ಪ್ರತರಿಷ್ಯತಿ. ವೇದವು ಅಲ್ಪಶ್ರುತರು, ಯಾರು ಇತಿಹಾಸ ಪುರಾಣಗಳನ್ನೆಲ್ಲ ಸಹಾಯವಿಲ್ಲದೆ ವೇದಾರ್ಥಗಳನ್ನು ಸ್ವಂತ ನಾವೇ ನಿಶ್ಚಯ ಮಾಡ್ತೀವಿ ಅಂತ ಹೇಳ್ತಾರೋ ಅವರನ್ನು ಕಂಡು, ಅವರು ಅಲ್ಪಶ್ರುತರು, ಅವರನ್ನು ಕಂಡ್ರೆ ವೇದ ಭಯಪಡುತ್ತಂತೆ, ಈಗ ಮಾಡ್ತಿದ್ದಾರೆ ನನಗೆ ವಂಚನೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಂತ ಪ್ರಸಿದ್ಧವಾದ ವಾಕ್ಯವಿದೆ. ಹಾಗೆ ಉಪನಿಷದ್ವಾಕ್ಯೈ ಸೋಪಬ್ರಹ್ಮಣೈ ಭಗವತಃ ಏವ ಫಲಪ್ರದತ್ವಾತ್ ನ ಅಪೂರ್ವಕೃಪ್ತಿ ಇತ್ಯುಕ್ತಂ. ಉಪಬ್ರಹ್ಮಣಗಳಲ್ಲಿಯೂ ಕೂಡ ಎಲ್ಲ ಸ್ಪಷ್ಟವಾಗಿ ಪರಮಾತ್ಮನಿಂದಲೇ ಫಲಪ್ರದತ್ವ ಅನ್ನೋದು ಸ್ಪಷ್ಟವಾಗಿ ತಿಳಿದೋದ್ರಿಂದ ಅಪೂರ್ವವನ್ನು ಕಲ್ಪನೆ ಮಾಡೋದು ಸರಿ ಇಲ್ಲ ಅನ್ನೋದು ಹೇಳ್ತಿದ್ದಾರೆ. ಇದಾನೀಂ ಕರ್ಮವಿಧಿ ವಾಕ್ಯರೇವ, ಈಗ ಹೇಳಿದ್ರು ಉಪನಿಷದ್ ವಾಕ್ಯಗಳಿಗೆ ಇದ್ದುಕೊಳ್ಳಿ, ಕರ್ಮವನ್ನು ವಿಧಿಸುವ ವಾಕ್ಯಗಳಲ್ಲಿಯೇ ಹೇಳಲ್ಪಟ್ಟಿದೆ ದೇವತೆಗಳಿಗೆ ಫಲಪ್ರದತ್ವ. ಉಪನಿಷತ್ ವಾಕ್ಯಗಳು ನಮಗೆ ಪ್ರಧಾನ ವೇದಾಂತದಲ್ಲಿ. ಅವರು ಉಪನಿಷತ್ ವಾಕ್ಯಗಳೆಲ್ಲ ಅರ್ಥವಾದ ಅಂತ ಹೇಳಿಬಿಟ್ಟು ಪೂರ್ವಮೀಮಾಂಸಕರು ಉಪನಿಷತ್ ವಾಕ್ಯಗಳಿಗೆ ಇರಲಿ ಪರಮಾತ್ಮನೇ ಫಲಪ್ರದ ಅಂತ ಹೇಳಿ ಯಶಖೇವ ಆನಂದಯಾತಿ ಅಂತ ಹೇಳುತ್ತೆ ಉಪನಿಷತ್ತು. ಯಶಖೇವ ಆನಂದಯಾತಿ ರಸೋ ವೈಸಃ ರಸಗ್ಯೇವಾಯಂ ಲಬ್ಧ್ವಾ ಆನಂದಿ ಭವತಿ. ಯಶಖೇವ ಆನಂದಯಾತಿ, ಪರಮಾತ್ಮನೇ ಆನಂದವನ್ನು ಉಂಟು ಮಾಡ್ತಾನೆ, ಪರಮಾತ್ಮನೇ ಫಲಪ್ರದ. ಫಲಮತ ಉಪಪತ್ತೇ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದ್ರು. ಇದೆಲ್ಲ ವೇದಾಂತ ವಾಕ್ಯಗಳ ಅರ್ಥಗಳು, ವೇದಾಂತ ಸೂತ್ರಗಳು. ಅದು ಒಂದು ಕಡೆ ಇರಲಿ, ನೀವು ಒಪ್ಕೊಳ್ಳುವಂತಹ ಕರ್ಮಕಾಂಡದ ವಿಷಯವನ್ನೇ ನೋಡೋಣ. ಕರ್ಮಕಾಂಡದಲ್ಲಿಯೇ ನೋಡೋಣ ಹೇಗಿದೆ ಅಂತ. ಕರ್ಮವಿಧಿ ವಾಕ್ಯ ಇರೇವ, ಕರ್ಮವನ್ನು ವಿಧಿಸುವ ವಾಕ್ಯಗಳಿಂದಲೇ ದೇವತಾನಾಂ ಫಲಪ್ರದತ್ವ ಅಭಿಧಾನಾತ್, ದೇವತೆಗಳೇ ಫಲ ಕೊಡ್ತಾರೆ. ವಾಯುಮೇವ ಸ್ವೇನ ಭಾಗದೇವೇನ ಉಪಧಾಯಿ ಸಯೇವೈನಂ ಭೂತಿಂ ಗಮಯತಿ ಸಹ ಏವ ಏನಂ ಭೂತಿಂ ಗಮಯತಿ. ವಾಯುವಿನೇ ಕೊಡ್ತಾನೆ ಫಲ ಅಂತ ಹೇಳಿರುವಾಗ ಅಪೂರ್ವ ಅನ್ನೋದು ಯಾಕೆ ಕಲ್ಪನೆ ಮಾಡಬೇಕು? ನ ಅಪೂರ್ವ ಕ್ಲುಪ್ತಿ, ಅಪೂರ್ವ ಅನ್ನೋದು ಕಲ್ಪನೆ ಮಾಡಬೇಕಾಗಿಲ್ಲ. ಕ್ಲುಪ್ತಿ ಅಂದರೆ ಇಲ್ಲಿ ಕಲ್ಪನೆ. ನ ಅಪೂರ್ವ ಕ್ಲುಪ್ತಿ ಫಲಪ್ರದತ್ವ ಅಭಿಧಾನಾತ್. ಕರ್ಮವಿಧಿ ವಾಕ್ಯಗಳೇ ದೇವ ಸ್ಪಷ್ಟವಾಗಿ ಹೇಳ್ತಾ ಇದೆ. ಉಪನಿಷತ್ ವಾಕ್ಯಗಳೇ ಇರಲಿ, ಅದನ್ನು ನೀವು ಒಪ್ಕೊಳ್ಳದೆ ಇದ್ದರೆ ಕರ್ಮವಿಧಿ ವಾಕ್ಯ ನಿಮಗೆ ಬಹಳ ಪ್ರಧಾನವಾದದ್ದು. ಚೋದನಾ ಲಕ್ಷಣೋರ್ಥೋ ಧರ್ಮ ಅಂತ ಹೇಳೋದು ಜೈಮಿನಿ. ಎಲ್ಲ ಚೋದನೆ ವಿಧಿವಾಕ್ಯಗಳೇ ಪ್ರಧಾನ. ಕರ್ಮವನ್ನು ವಿಧಿಸುವ ವಾಕ್ಯಗಳಲ್ಲಿಯೇ ವಾಯುದೇವತೆಯೇ ಫಲ ಕೊಡ್ತಾನೆ ಅಂತ ಹೇಳಿರುವಾಗ ಅಪೂರ್ವ ಅನ್ನೋದು ಎಲ್ಲ ಹೇಳಿದೆ, ಅದನ್ನು ಕಲ್ಪನೆ ಮಾಡೋದು ಸರಿ ಇಲ್ಲ. ತತ್ತತ್ ಕರ್ಮ ವಿಧಿ ವಾಕ್ಯೇನೈವ ವಾಕ್ಯಾನ್ಯೇವ ವದಂತಿ ವಿಧಿನಾತು ಏಕವಾಕ್ಯತ್ವಾತ್ ಸ್ತುತ್ಯರ್ಥತ್ವೇನ ವಿಧೀನಾಂ ಸ್ಯುಃ ಇತಿ ನ್ಯಾಯಾತ್. ವಿಧಿನಾಂ ಸ್ಯುಃ ಇದು ಯಾಕೆ ಅಂತ ಹೇಳಿದ್ರೆ, ಫಲವನ್ನು ವಿಧಿಯಲ್ಲಿ ಕೊಡದೆ ಹೋದರೆ ವಿಧಿವಾಕ್ಯಗಳೊಡನೆ ಅರ್ಥವಾದ ವಾಕ್ಯಗಳು ಅದಕ್ಕೆ ವಾಕ್ಯಶೇಷವಾಗುತ್ತೆ. ಅದನ್ನು ಸೇರಿಸಿ ಅರ್ಥ ಮಾಡ್ಕೋಬೇಕು ನಾವು.
ವಿಧಿಯಲ್ಲಿ ಕೆಲವು ಕಡೆ ಫಲ ಕೊಡೋದಿಲ್ಲ, ಫಲ ಹೇಳೋದಿರೋದಿಲ್ಲ. ಆದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಅರ್ಥವಾದ ವಾಕ್ಯಗಳನ್ನು ಅದಕ್ಕೆ ಜೊತೆ ಸೇರಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ವಿಧಿನಾತು ಏಕವಾಕ್ಯತ್ವಾತ್, ಅರ್ಥವಾದ ವಾಕ್ಯಗಳಿಗೂ ವಿಧಿಯೊಡನೆ ಸೇರಿ ಏಕವಾಕ್ಯತ್ವವಿದೆ. ಅರ್ಥವಾದ ವಾಕ್ಯಗಳು ಅಂದರೆ ಅದು ಪ್ರಮಾಣವಲ್ಲ ಅಂತ ಅರ್ಥವಲ್ಲ. ವೇದ ಪೂರ್ಣವಾಗಿ ಪ್ರಮಾಣ, ವೇದ ಪೂರ್ಣವಾಗಿ ಪ್ರಮಾಣ. ವೇದದಲ್ಲಿ ಎಲ್ಲ ಭಾಗಗಳೂ ಇದೆ. ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು 4 ಕೂಡ ಪ್ರಮಾಣವೇ. ಎಲ್ಲವೂ ಅಪೌರುಷೇಯತ್ವವೇ. ಇದು ಜೈಮಿನಿಗಳು ಸ್ಪಷ್ಟವಾಗಿ ಸ್ಥಾಪಿಸಿದ್ದಾರೆ. ಎಲ್ಲವನ್ನೂ ಒಪ್ಕೊಳ್ತೀವಿ ನಾವು, ಎಲ್ಲ ಪ್ರಮಾಣವೇ. ಅದಕ್ಕೆ ಮೀರಿ ಬೇರೆ ಯಾವ ಪ್ರಮಾಣದ ಅಪೇಕ್ಷೆಯೂ ಅದಕ್ಕೆ ಇಲ್ಲ, ಅದರಲ್ಲಿ ಹೇಳಿ ಅರ್ಥ ತಿಳಿಸೋದಕ್ಕೆ. ಆದರೆ ಅದರಲ್ಲಿ ವಿಧಿವಾಕ್ಯಗಳು ಅರ್ಥವಾದ ವಾಕ್ಯಗಳು ಅಂತ ಇದೆ. ಅರ್ಥವಾದ ವಾಕ್ಯಗಳು ವಿಧಿಗೆ ಶೇಷವಾಗಿ ಪ್ರಮಾಣವಾಗುತ್ತೆ. ಸ್ವತಃ ಪ್ರಾಮಾಣ್ಯ ಇಲ್ಲವೇ ಹೊರತು ಅರ್ಥವಾದಕ್ಕೆ ವಿಧಿಗೆ ಶೇಷವಾಗಿ ಅದಕ್ಕೂ ಪ್ರಾಮಾಣ್ಯವಿದೆ. ವಿಧಿಯೊಡನೆ ಸೇರಿ ಅದಕ್ಕೆ ಏಕವಾಕ್ಯತ್ವ ಅನ್ನೋದು ಸಿದ್ಧಿಸುತ್ತೆ. ವಿಧಿಗೆ ಸೇರಿದ ಹಾಗೆ ಅದಕ್ಕೆ ಅರ್ಥವತ್ತಾಗಿದೆ ಅದೆಲ್ಲ. ಯಾಕೆ ಅಂದರೆ ವಿಧಿಯನ್ನು ಸ್ತುತಿ ಮಾಡುತ್ತೆ, ಅದು ಸ್ತೋತ್ರ ಮಾಡುತ್ತೆ. ಏಕವಾಕ್ಯತ್ವಾತ್ ಸ್ತುತ್ಯರ್ಥತ್ವೇನ ವಿಧಿನಾಂ ಸ್ಯುಹು, ವಿಧಿಯನ್ನು ಸ್ತೋತ್ರ ಮಾಡುತ್ತೆ. ಆದ್ದರಿಂದ ವಾಯುರ್ವೈ ಕ್ಷೇಪಿಷ್ಟ ದೇವತಾ ಅನ್ನೋದು ವಾಯವ್ಯಂಶ್ವೇತಮಾನ ಭೇತ ಅನ್ನುವ ವಿಧಿವಾಕ್ಯವನ್ನು ಸ್ತೋತ್ರ ಮಾಡುತ್ತೆ, ಪ್ರಶಂಸೆ ಮಾಡುತ್ತೆ. ಇದನ್ನು ಮಾಡಿ ಬೇಗ ಫಲ ಸಿಗುತ್ತೆ ಅಂತ ಹೇಳಿ. ಆದ್ದರಿಂದ ಅರ್ಥವಾದ ವಾಕ್ಯಗಳಿಗೂ ಕೂಡ ವಿಧಿಶೇಷತೆಯ ತದೇಕವಾಕ್ಯತ್ವ ಅಭಿಪ್ರೇತ್ಯ ಕರ್ಮವಿಧಿವಾಕ್ಯಾನ್ಯೇವ ಇತಿ ಉಕ್ತಂ. ಕರ್ಮವಿಧಿವಾಕ್ಯಗಳೇ ಹೇಳುತ್ತೆ ಅಂತ ಭಾಷ್ಯಕಾರರು ಇಲ್ಲಿ ಹೇಳಿರೋದು. ಯಾವ ದೃಷ್ಟಿಯಿಂದ ಅಂತ ಹೇಳಿದ್ರೆ ಅರ್ಥವಾದ ವಾಕ್ಯಗಳು ವಿಧಿಗೆ ಶೇಷಭೂತವಾಗಿಯೇ ಅರ್ಥವನ್ನು ಕೊಡುತ್ತೆ. ಆದ್ದರಿಂದ ಅದನ್ನು ಸೇರಿ ಅದಕ್ಕೂ ಏಕವಾಕ್ಯವಾಯಿತು ಅಲ್ಲಿಗೆ. ಆದ್ದರಿಂದ ತತ್ತತ್ ಕರ್ಮ ವಿಧಿವಾಕ್ಯಾನಿಯೇವ ವದಂತಿ, ಕರ್ಮವನ್ನು ವಿಧಿಸುವ ವಾಕ್ಯಗಳೇ ಅದನ್ನು ತಿಳಿಸುತ್ತೆ, ದೇವತೆಯೇ ಫಲ ಕೊಡ್ತಾನೆ ಅಂತ. ಅದಕ್ಕೆ ಮೇಲೆ ಅಪೂರ್ವ ಅಂತ ಹೇಗೆ ಕಲ್ಪನೆ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಆ ವಾಕ್ಯವನ್ನು ತೋರಿಸ್ತಾರೆ, ವಾಯವ್ಯಂ ಅಂತ ಹೇಳಿ. ಕರ್ಮಣಃ ದೇವತಾ ದ್ವಾರ ಫಲಪ್ರದತ್ವಂ ಶ್ರೌತಂ, ಶ್ರುತಿಯಲ್ಲಿಯೇ ಹೇಳಲ್ಪಟ್ಟಿರೋದು. ದೇವತೆಯ ಮೂಲಕವೇ ಫಲಪ್ರದತ್ವ, ಫಲಸಾಧನತ್ವಂ ವಿದ್ಯಾಕ್ಷೇಪ ಸಿದ್ಧಂ ಇತಿ ವಕ್ತುಂ ಅಯುಕ್ತಂ ಮಿಥ್ಯಾಹ. ಶ್ರೌತಮಿತಿ ಫಲಸಾಧನತ್ವಂ ವಿಧಿಯಾಕ್ಷೇಪ ಸಿದ್ಧಂ ಅಂತ ಹೇಳಿದ್ರೆ, ವಿಧಿಯಾಕ್ಷೇಪ ಸಿದ್ಧ ಅಂತ ಹೇಳೋದು ಏನು ಅಂತ ಹೇಳಿದ್ರೆ ಇಲ್ಲಿ ಮುಂದೆ ವಿವರಿಸ್ತಾರೆ ಅವರು. ಉಪಾದಾನ ಪ್ರಮಾಣದಿಂದ ಸಿದ್ಧಿಸುವುದು ಅಂತ ಹೇಳಿದ್ರೆ ಯಾವುದೋ ವಿದ್ಯಾಕ್ಷೇಪ ಸಿದ್ಧ ಅಂತ ಹೇಳಿದ್ರೆ ವಿಧಿಗೆ ವಿರುದ್ಧವಾಗಿ ಅಂತ ಅರ್ಥ. ನಾತ್ರ ಉಪಾದಾನಕಿ ಇತಿ ಅಂದರೆ ಉಪಾದಾನ ಪ್ರಮಾಣ ಸಿದ್ಧ ವಿದ್ಯಾಕ್ಷೇಪ ಸಿದ್ಧ ಇತ್ಯರ್ಥ. ಉಪಾದಾನ ಪ್ರಮಾಣ ಸಿದ್ಧ ವಿಧಿಯಾಕ್ಷೇಪ ಸಿದ್ಧ ಇತ್ಯರ್ಥ ಅಂತ ಹೇಳಿದ್ರು. ಉಪಾದಾನ ಪ್ರಮಾಣದಿಂದ ಸಿದ್ಧಿಸುತ್ತೆ ಇದು. ಅದು ಯಾಕೆ ಅಂತ, ಉಪಾದಾನ ಪ್ರಮಾಣ ಅಂದರೆ ಏನು ಅಂದರೆ ಸ್ವಾರ್ಥವನ್ನು ಬಿಟ್ಟು ಬೇರೆ ಅರ್ಥದಲ್ಲಿ ಹೇಳಬೇಕು ಅನ್ನೋದು ಅವರಿಗೆ. ಅದನ್ನು ಮುಂದೆ ವಿವರಿಸ್ತಾರೆ ಇಲ್ಲಿ. ಅಭಿಹಿತ 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 ಅರ್ಥ ಪರ್ಯವಸಾನಂ ಇರಬೇಕು. ಅಭಿಹಿತ ಪರ್ಯವಸಾನಂ, ಅಭಿಹಿತ ಅಪರ್ಯವಸಾನಂ, ಅಭಿಹಿತ ಅಪರ್ಯವಸಾನಂ, ಶ್ರುತ್ಯರ್ಥಾಪತ್ತಿ. ಶ್ರುತ್ಯರ್ಥಾಪತ್ತಿ ಅನ್ನೋದನ್ನು ಅಭಿಧಾನಿಕಿ ಅದೆಲ್ಲ ವಿವರಿಸ್ತಾರೆ ಇಲ್ಲಿ ಸುದರ್ಶನ ಸೂರಿಗಳು. ಇದೆಲ್ಲ ಪಾರಿಭಾಷಿಕ ಪದಗಳು ಪೂರ್ವಮೀಮಾಂಸೆಯಲ್ಲಿ. ಶ್ರುತ್ಯರ್ಥಾಪತ್ತಿ ಅನ್ನೋದು ಎಲ್ಲರೂ ಒಪ್ಕೊಳ್ತಾರೆ. ಅರ್ಥಾಪತ್ತಿ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಒಂದು ವಾಕ್ಯದಲ್ಲಿ ಅದರಿಂದ ಏನು ಅರ್ಥ ಹೇಳಲ್ಪಟ್ಟಿದೆಯೋ ಅದು ಮುಖ್ಯ ಅರ್ಥವಾಗೋದಿಲ್ಲ. ಅದರಿಂದ ಇನ್ನೊಂದು ಅರ್ಥವನ್ನು ಊಹೆ ಮಾಡ್ಕೊಳ್ಬೇಕು ನಾವು. ಅದಕ್ಕೆ ಅರ್ಥಾಪತ್ತಿ ಅಂತ ಹೆಸರು. ಅಂದರೆ ಅಭಿಹಿತ ಅಪರ್ಯವಸಾನ, ಅಭಿಹಿತವಾದ ಅರ್ಥದಲ್ಲಿ ಪರ್ಯವಸಾನವಾಗೋದಿಲ್ಲ ಅದು. ಆದ್ದರಿಂದ ವಾಕ್ಯದಲ್ಲಿ ಯಾವ ಅರ್ಥ ತಿಳಿದು ಬರುತ್ತೋ ಅದಕ್ಕಿಂತ ಬೇರೆಯಾದ ಅರ್ಥವನ್ನು ನಾವು ಊಹೆ ಮಾಡಬೇಕು. ಅರ್ಥಾಪತ್ತಿ ಅಂತ ಹೆಸರು ಅದಕ್ಕೆ. ಪೀನೋ ದೇವದತ್ತಃ ದಿವಾನ ಭುಂಕ್ತೆ ಅಂತ ಇದು ವಾಕ್ಯ. ಈ ವಾಕ್ಯಕ್ಕೆ ಏನರ್ಥ ಅಂದರೆ ಪೀನೋ ದೇವದತ್ತಃ ದಿವಾನ ಭುಂಕ್ತೆ ಅಂದರೆ ಇಲ್ಲಿಯೇ ವಿರೋಧ ಬಂತು. ದಪ್ಪಗಿದ್ದಾನೆ ಆದರೆ ಹಗಲಿನಲ್ಲಿ ಊಟ ಮಾಡೋದಿಲ್ಲ ಅಂತ ಹೇಳಿದ್ರೆ ಏನರ್ಥ? ಇಲ್ಲಿ ಪರಸ್ಪರ ವಿರೋಧ ಬಂತಲ್ಲ. ಅನ್ಯಥಾ ಅನುಪಪತ್ಯ ರಾತ್ರಿ ಭೋಜನಂ ಕಲ್ಪ್ಯತೆ ಅಂತ ಹೇಳಿದ್ರೆ ರಾತ್ರಿ ಭೋಜನವನ್ನು ಕಲ್ಪಿಸ್ಕೊಳ್ಬೇಕು. ದಿವಾನ ಭುಂಕ್ತೆ ಅಂತ ಹೇಳಿದ್ರೆ ಊಟನೇ ಮಾಡಲ್ಲ ಅಂತ ಅರ್ಥವಲ್ಲ. ಅವನು ಬೆಳಗ್ಗೆ ಮಾಡಲ್ಲ ಅಂತ ಅರ್ಥ, ರಾತ್ರಿ ಊಟ ಮಾಡ್ತಾನೆ. ಯಾಕೆ ಅಂದರೆ ಪೀನ ಆಗಿ ದಪ್ಪಗಿದಾನವನು ಅಂತ ಅರ್ಥ.
ಇದಕ್ಕೆ ಅರ್ಥಾಪತ್ತಿ ಅಂತ ಹೇಳಿ ಶ್ರುತ್ಯರ್ಥಾಪತ್ತಿಯಲ್ಲಿಯೂ ಹೀಗೆ. ಶ್ರುತಿಯಲ್ಲಿಯೂ ಕೂಡ ಸದೇವ ಏಕಮೇವ ಅದ್ವಿತೀಯಂ ಅಂತ ಒಂದು ವಾಕ್ಯ ಹೇಳಿ, ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ, ಒಂದೇ ಇದ್ದಿದ್ದು ಅನೇಕವೂ ಆಯಿತು. ಏಕಮೇವ ಅದ್ವಿತೀಯವಾಗಿದ್ದು ಅನೇಕವೂ ಆಯಿತು. ಅದು ವಿಕಾರರಹಿತವಾದದ್ದು ಅಂತ ಶ್ರುತಿ ಹೇಳುತ್ತೆ. ವಿಕಾರರಹಿತವಾದದ್ದು ಒಂದಾಗಿದ್ದು ಅನೇಕವಾಗೋದು ಹೇಗೆ ಅಂತ ಹೇಳಿದ್ರೆ, ಅನೇಕ ಎಂದು ಹೇಳುವುದರಲ್ಲಿ ಏನೇನು ಪದಾರ್ಥಗಳಿದೆಯೋ ಅದು ಒಂದರಲ್ಲೇ ಸೇರಿತ್ತು ಅಂತ ಅರ್ಥ. ಬೇರೆ ಅಂತ ಹೇಳಕ್ಕಾಗದೇ ಇರೋ ಹಾಗೆ ಸೇರಿತ್ತು ಒಂದರಲ್ಲಿ. ಒಂದು ಅಂತ ಹೇಳುವ ಹಾಗಿತ್ತು ಅದು. ಅಂದರೆ ಸೂಕ್ಷ್ಮ ಚಿರಚಿದ್ ವಿಶಿಷ್ಟಂ ಬ್ರಹ್ಮ ಏಕಮೇವ ಆಸೀತ್. ಚಿದಚಿದ್ ವಿಶಿಷ್ಟವಾಗಿ ಸೂಕ್ಷ್ಮವಾದ ರೂಪದಲ್ಲಿ ಒಂದೇ ಇತ್ತು, ಸ್ಥೂಲ ರೂಪದಲ್ಲಿ ಅನೇಕವಾಯಿತು. ಒಂದೇ ಇದ್ದಿದ್ದು ಅನೇಕವಾಯಿತು ಅನ್ನೋದು ಶ್ರುತ್ಯರ್ಥಾಪತ್ತಿಯಿಂದ ಇದೆಲ್ಲವೂ ಕೂಡ ಸದೇವ ಸೌಮ್ಯ ಇದಂ ಅಗ್ರೇ ಆಸೀತ್, ಇದೆಲ್ಲ ಇತ್ತು ಮೊದಲೇ ಅಂತ ಹೇಳಿತು. ಇದ್ದದ್ದು ಅನೇಕವಾಯಿತು ಅಷ್ಟೇ ಹೊರತು ಇಲ್ಲದೆ ಅದು ಉತ್ಪನ್ನವಾಗಲಿಲ್ಲ, ಹೊಸದಾಗಿ ಸೂಕ್ಷ್ಮವಾಗಿತ್ತು, ಸ್ಥೂಲವಾಯಿತು. ಅದು ಶ್ರುತ್ಯರ್ಥಾಪತ್ತಿಯಿಂದ ನಮಗೆ ತಿಳಿಯುತ್ತೆ ಅದು. ಆದರೆ ಅದೇ ರೀತಿಯಲ್ಲಿ ಇಲ್ಲಿ ಪೀನೋ ದೇವದತ್ತಃ ದಿವಾನ ಭುಂಕ್ತೆ ಅಂತ ರಾತ್ರಿ ಭೋಜನ ಕಲ್ಪ್ಯತೆ ಅಂತ ಹೇಳೋ ಹಾಗೆ ಅದು ಅಭಿಹಿತ ಅಪರ್ಯವಸಾನ, ಅದಕ್ಕೆ ಶ್ರುತ್ಯರ್ಥಾಪತ್ತಿ ಅಂತ ಹೆಸರು. ಇಲ್ಲಿ ಅಭಿಹಿತವಾದ ಅರ್ಥ ಏನು ಅಂತ ಹೇಳಿದ್ರೆ ಅವನು ಊಟ ಮಾಡೋದಿಲ್ಲ ಅಂತ ಅರ್ಥ ಬಂತು. ಹಗಲಲ್ಲೂ ಊಟ ಮಾಡೋಲ್ಲ ಅಂತ ಅರ್ಥ ಬಂತು. ರಾತ್ರಿ ಊಟ ಮಾಡ್ತಾನೆ ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೊಳ್ತೀವಿ. ಅಭಿಹಿತ ಅರ್ಥ ಏನು ಅಂದರೆ ಊಟ ಮಾಡೋದಿಲ್ಲ ಅನ್ನೋದು. ಅದಕ್ಕೆ ವಿರುದ್ಧವಾಗಿ ಅರ್ಥ ಕಲ್ಪನೆ ಮಾಡಬೇಕಾಗುತ್ತೆ ನಾವು, ರಾತ್ರಿ ಮಾಡ್ತಾನೆ ಅಂತ ಹೇಳಿ. ಅದೇ ರೀತಿ ಅಭಿಧಾನ ಅಪರ್ಯವಸಾನಂ ಉಪಾದಾನ ಆ ರೀತಿ ತಯೋರ್ಭೇದ. ಉಪಾದಾನ ಅಂದರೆ ಏನು ಅಂದರೆ ಅಭಿಧಾನದಲ್ಲಿ ಪರ್ಯವಸಾನವಾಗಿದೆ. ಅಭಿಧಾನ ಅಂದರೆ ಮುಖ್ಯ ಅರ್ಥ, ಮುಖ್ಯವಾಗಿ ಅದರಲ್ಲಿ ತಿಳಿಬಂದ ಅರ್ಥ. ಅಭಿಹಿತ ಅಂದರೆ ಅದರ ತಾತ್ಪರ್ಯ ಅರ್ಥ. ಅಭಿಹಿತಾನ್ವಯ ಅನ್ವಿತಾಭಿಧಾನ ಅನ್ನೋದು ಎರಡು ವಾದಗಳಿದೆ ಮೀಮಾಂಸಕರಲ್ಲಿ. ಅಭಿಹಿತಾನ್ವಯ ಅನ್ವಿತಾಭಿಧಾನ ಅಂತ ಹೇಳೋದು. ಆದ್ದರಿಂದ ಅಭಿಹಿತವಾದ ಅನ್ವಯ ಅಂದರೆ ತಾತ್ಪರ್ಯಾರ್ಥವನ್ನು ತಿಳಿದುಕೊಂಡು ಅರ್ಥ ಮಾಡ್ಕೊಳ್ಬೇಕು ನಾವು. ಅನ್ವಿತ ಅಭಿಧಾನ ಅಂತ ಹೇಳಿದ್ರೆ ಅನ್ವಿತವಾಗಿ ಒಂದು ಅರ್ಥವನ್ನು ತಿಳಿಸುವಂಥದ್ದು. ಆ ಅಭಿಧಾನದಲ್ಲಿ ಪರ್ಯವಸಾನವಾಗದೇ ಇರೋದಕ್ಕೆ ಉಪಾದಾನ ಅಂತ ಅರ್ಥ ಅವ್ರ ಪ್ರಕಾರ. ಅದುವೇ ಔಪಾದಾನಿಕಿ ಅಂತ ಇಲ್ಲಿ. ಅಭಿಧಾನದಲ್ಲಿ ಏನು ಹೇಳಿದೆ? ಯಜೇತ, ದೇವತೆಗೆ ಈ ಯಾಗವನ್ನು ಮಾಡಿದ್ರೆ ಯಾಗದ ಕರ್ತ ಅವನಿಗೆ ಈ ಫಲ ಬರುತ್ತೆ ಅನ್ನೋದು ಅದರಲ್ಲಿ ತಿಳಿದು ಬರುತ್ತೆ. ಯಾಗವೇ ಕರ್ಮವೇ ಫಲವನ್ನು ಕೊಡುತ್ತೆ ಅಂತ ತಿಳಿದು ಬಂದರೆ ಯಜ ದೇವ ಪೂಜಾಯಾಮ್ ಅಂತ ಅರ್ಥದಿಂದ ದೇವತೆಯನ್ನು ಆರಾಧಿಸಿದ್ರಿಂದ ಆ ದೇವತೆಯ ಮೂಲಕ ಅವನಿಗೆ ಫಲ ಸಿಗುತ್ತೆ ಅನ್ನೋದು ಅಭಿಧಾರ್ಥ ಅಲ್ಲಿ. ಅಭಿಧಾನ ಏನು? ಅಭಿಧಾನ ಯಜೇತ ಜ್ಯೋತಿಷ್ಠೋಮೇನು ಸ್ವರ್ಗಕಾಮೋ ಯಜೇತ ಅನ್ನುವಾಗ ಅಭಿಧಾನ ಅರ್ಥ ಏನು ಅಲ್ಲಿ ಅಂತ ಹೇಳಿದ್ರೆ, ಯಜದೇವ ಪೂಜಾಯಾಮ್ ಅನ್ನುವ ಒಂದು ಧಾತ್ವರ್ಥದಿಂದ ಕರ್ತೃವಿನ ಸಂಬಂಧ, ವ್ಯಾಪಾರ ಸಂಬಂಧವನ್ನು ಅಲ್ಲಿ ಲಿಂಗ್ಲಕಾರ ಹೇಳುವುದರಿಂದ ಆ ದೇವತೆಯನ್ನ ಈ ಕರ್ಮದಿಂದ ಆರಾಧಿಸಿದರೆ ಸ್ವರ್ಗ ಫಲವು ಆ ದೇವತೆಯು ಅವನಿಗೆ ಕೊಡ್ತಾನೆ ಅನ್ನೋದು ಅಭಿಹಿತವಾದಲ್ಲಿ ಅಭಿಧಾನವಾದ ಅರ್ಥ, ಅಲ್ಲಿ ಮುಖ್ಯವಾದ ಅರ್ಥ. ಆ ಮುಖ್ಯವಾದ ಅರ್ಥದಲ್ಲಿ ಪರ್ಯವಸಾನವಾಗದೇ ಇರೋದು ಉಪಾದಾನ ಅಂತ ಹೆಸರು. ಅದಕ್ಕೆ ಇಲ್ಲಿ ಔಪಾದಾನಿಕಿ, ಯಾಗವೇ ಪರಮವೇ ಫಲ ಕೊಡೋದಿಲ್ಲ. ದೇವತೆಗಳು ಮಂತ್ರವೇ ದೇವತೆ ಅಷ್ಟೇ, ಅವರಿಗೆ ದೇವತೆ ಅಂತ ಒಬ್ಬ ದೇವತೆ ಇಲ್ಲ. ವಿಗ್ರಹ ಹವಿರಾಧಾನಂ ಯುಗಪತ್ ಕರ್ಮ ಸಂಸ್ಥಿತಿ, ಹಾಗೆ ತೃಪ್ತಿ ಫಲಪ್ರದತ್ವಂಚ ದೇವತಾನಾಂ ನ ವಿದ್ಯತೆ ಅಂತ ಪೂರ್ವಮೀಮಾಂಸಕರು ಹೇಳ್ತಾರೆ. ವಿಗ್ರಹ ಅಂದರೆ ರೂಪವಿಲ್ಲ ಅವರಿಗೆ. ಹವಿರಾಧಾನಂ, ಹವಿಸ್ಸನ್ನು ಸ್ವೀಕಾರ ಮಾಡೋದು ಅನ್ನೋದು ಸಾಧ್ಯವಿಲ್ಲ ದೇವತೆಗಳಿಗೆ. ಯುಗಪತ್ ಕರ್ಮ ಸಂಸ್ಥಿತಿ, ಏಕಕಾಲದಲ್ಲಿ ಸಾವಿರಾರು ಕಡೆ ಅಗ್ನೇಯ ಸ್ವಾಹ ಅಂತ ಹೋಮ ಮಾಡ್ತಾ ಇದ್ದಾರೆ ಎಲ್ಲರೂ. ಆ ಸಾವಿರಾರು ಕಡೆ ಅಗ್ನಿ ಇರೋದಕ್ಕೆ ಸಾಧ್ಯವಿಲ್ಲ. ಯುಗಪತ್ ಕರ್ಮ ಸಂಸ್ಥಿತಿ ಇರೋದಕ್ಕಾಗೋದಿಲ್ಲ ಅವನು. ತೃಪ್ತಿ ಅನ್ನೋದು ಇಲ್ಲ ದೇವತೆಗಳಿಗೆ. ತೃಪ್ತಿ ಫಲಪ್ರದತ್ವಂ, ಫಲ ಕೊಡೋದು ಅನ್ನೋದು ಸಾಧ್ಯವಿಲ್ಲ. ದೇವತಾನಾಂ ನ ವಿದ್ಯತೆ ಅಂತ ಹೇಳ್ತಾರೆ ಅವರು ಪೂರ್ವಮೀಮಾಂಸಕರು. ಇಲ್ಲ, ಇದೆಲ್ಲ ದೇವತೆಗಳಿಗೆ. ಮಂತ್ರವೇ ದೇವತೆ ಅಂತ ಹೇಳಿದ್ರು. ಮಂತ್ರವೇ ದೇವತೆ, ಆದ್ದರಿಂದ ಈ ದೇವತೆಯ ಫಲ ಕೊಡೋದು ಅನ್ನೋದು ಒಪ್ಕೊಳ್ಳೋದಿಲ್ಲ. ಕರ್ಮವೇ ಫಲ ಕೊಟ್ಟರೆ ಕರ್ಮ ಕ್ಷಣ ಧ್ವಂಸವಾಗಿಬಿಡ್ತು. ಫಲ ಯಾವತ್ತೋ ಬರುತ್ತೆ. ಈ ಕರ್ಮಕ್ಕೂ ಆ ಫಲಕ್ಕೂ ಏನು ಸಂಬಂಧ? ಅದರಿಂದ ಇಲ್ಲಿಂದ ಅಲ್ಲಿಯವರೆಗೂ ಒಂದು ಯಾವುದೋ ಒಂದು ಮಧ್ಯ ಒಂದು ಪದಾರ್ಥ ಇರಬೇಕು, ಸ್ಥಾಯಿಯಾದದ್ದು, ಸ್ಥಿರವಾದದ್ದು. ಅದರ ಮೂಲಕ ಫಲ ಬರಬೇಕು ಅವನಿಗೆ. ಯಾಕೆ ಅಂದರೆ ಕರ್ಮ ನಷ್ಟವಾಗಿಬಿಟ್ರೆ ಸ್ವರ್ಗ ಯಾವತ್ತೋ ಎಲ್ಲೋ ಕಡೆ ಯಾವುದೋ ಒಂದು ದೇಶದಲ್ಲಿ ಬರುತ್ತೆ ಸ್ವರ್ಗದ ಅನುಭವ ಅಂದರೆ.
ಇದಕ್ಕೂ ಅದಕ್ಕೂ ಸಂಬಂಧ ಹೊಂದಿಸುವಂಥ ಒಂದು ಪದಾರ್ಥ ಮಧ್ಯೆ ಕಲ್ಪನೆ ಮಾಡ್ಕೊಳ್ಬೇಕು. ಅದುವೇ ಅಪೂರ್ವ. ಯಾಗದಿಂದ ಸಾಧಿಸೋದು ಅದುವೇ. ಯಾಗದಿಂದಲೇ ಸ್ವರ್ಗ ಬರೋದಿಲ್ಲ, ಯಾಗದಿಂದ ಅಪೂರ್ವ ಬರುತ್ತೆ. ಇದು ಪೂರ್ವಮೀಮಾಂಸಕರ ವಾದ. ಅಭಿಧಾನ ಅರ್ಥದಲ್ಲಿ ಏನು ಬರ್ತಾ ಇದೆ? ಯಾಗ ಅಂದರೆ ದೇವತೆ ಆರಾಧನೆ, ಆ ದೇವತೆಯ ಫಲ ಕೊಡ್ತಾನೆ. ವಾಯುವೈ ಕ್ಷೇಪಿಷ್ಟ ದೇವತಾ ವಾಯುಮೇವ ಸ್ವೇನ ಭಾಗದೇನು ಉಪದಾವತಿ ಸಯೇವ ಏನಂ ಭೂತಿಂ ಗಮಯತಿ. ಅವನೇ ಕೊಡ್ತಾನೆ, ಅವನೇ ವಾಯುವೇ ದೇವತೆಯೇ ಕೊಡ್ತಾನೆ ಅಂತ ಸ್ಪಷ್ಟವಾಗಿ ವಿಧಿವಾಕ್ಯವೇ ಹೇಳ್ತಾ ಇದೆಯಲ್ಲ. ಈ ಅರ್ಥವನ್ನು ಬಿಟ್ಟು ಔಪಾದಾನಿಕಿ ಅಂದರೆ ಉಪಾದಾನವಾದ ಅಪೂರ್ವವೇ ಫಲ ಕೊಡುತ್ತೆ ಅಂತ ನೀವು ಹೇಳ್ತೀರಲ್ಲ, ಇದು ಸರಿ ಇಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಔಪಾದಾನಿಕಿ ಅನ್ನೋದು ಅದೇ ಅಭಿಧಾನ ಅಪರ್ಯವಸಾನಂ ಉಪಾದಾನಂ ಅರ್ಥವಾದಾದೇಹೇ ಸ್ತುತ್ಯಾದಿ ಅನ್ಯಪರತ್ವೇನ ಸ್ವಾರ್ಥೇ ತಾತ್ಪರ್ಯ ಅಭಾವಾತ್. ಅರ್ಥವಾದ ವಾಕ್ಯಗಳಿಗೆ ಸ್ವಾರ್ಥದಲ್ಲಿ ತಾತ್ಪರ್ಯವಿಲ್ಲ. ಅದುವೇ ಇಲ್ಲಿ ಹೇಳ್ತಾ ಇರೋದು, ಸ್ವಾರ್ಥದಲ್ಲಿ ತಾತ್ಪರ್ಯವಿಲ್ಲ. ಅರ್ಥವಾದ ವಾಕ್ಯಗಳಿಗೆ ಸ್ವತಂತ್ರವಾಗಿ ಪ್ರಮಾಣವಿಲ್ಲ. ಯಾವುದೋ ಒಂದು ಕರ್ಮವನ್ನು ಪ್ರಶಂಸೆ ಮಾಡುತ್ತೆ, ಆದ್ದರಿಂದ ಆ ಕರ್ಮಕ್ಕೆ ಶೇಷವಾಗಿ ಇದಕ್ಕೆ ಪ್ರಮಾಣ. ಆದ್ದರಿಂದ ಸ್ವಾರ್ಥದಲ್ಲಿ ತಾತ್ಪರ್ಯವಿಲ್ಲ. ದೇವತೆಯೇ ಫಲ ಕೊಡ್ತಾನೆ ಅಂದರೆ ಸಯೇವ ಏನಂ ಭೂತಿಂಗಮಯತಿ ಅಂದರೆ ವಾಯುವೇ ಕೊಡ್ತಾನೆ ಅನ್ನೋದ್ರಲ್ಲಿ ತಾತ್ಪರ್ಯವಿಲ್ಲ. ಅದಕ್ಕೆ ಯಾವುದರಲ್ಲಿ ತಾತ್ಪರ್ಯ ಅಂದರೆ ಕರ್ಮವನ್ನು ಮಾಡು ಅಂತ ಪ್ರಶಂಸೆ ಮಾಡುತ್ತಲ್ಲ, ಪ್ರಶಂಸೆ ಅಷ್ಟೇ ಅದಕ್ಕೆ ಮಾಡೋದು. ಇದಕ್ಕೆ ಸ್ವತಂತ್ರವಾಗಿ ತಾತ್ಪರ್ಯವಿಲ್ಲ. ಕರ್ಮದಿಂದ ಫಲ ಬರಬೇಕು, ಕರ್ಮ ಫಲ ಕೊಡೋದಿಲ್ಲ. ಆದ್ದರಿಂದ ಅಪೂರ್ವವನ್ನು ನಾವು ಕಲ್ಪನೆ ಮಾಡ್ಕೋತೀವಿ ಅಂತ ಈ ರೀತಿ ವಾದ ಮಾಡ್ತಾರೆ ಪೂರ್ವಮೀಮಾಂಸರು. ಆದ್ದರಿಂದ ಕರ್ಮಣಾಂ ದೇವತಾದ್ವಾರಕಂ ಫಲಸಾಧನತ್ವಂ ನ ಸಿದ್ಧ್ಯತಿ ಇತಿ ಇತಿ ಅಪೇಕ್ಷಿತಂ. ಆದ್ದರಿಂದ ಅವಿದ್ಯಾಪೇಕ್ಷಿತಂ. ಆದ್ದರಿಂದ ಇಲ್ಲಿಯೇ ಅಪೂರ್ವ ಅನ್ನೋದಕ್ಕೆ ಇಲ್ಲಿ ವಿದ್ಯಾಕ್ಷೇಪ ಸಿದ್ಧಂ ಅಂತ ಹೇಳಿದಾಗ ಅದುವೇ ಅವ್ರು ಹೇಳೋದು, ವಿಧಿಗೆ ಈ ರೀತಿಯ ಅರ್ಥವನ್ನು ನೀವು ಮಾಡೋಕ್ಕೆ ಆಗೋದಿಲ್ಲ, ದೇವತೆಯ ಫಲ ಕೊಡ್ತಾನೆ ಅಂತ. ಆದ್ದರಿಂದ ಅದರ ಒಂದು ಉಪಾದಾನ ಅನ್ನೋದು ಸಿದ್ಧಿಸೋದಿಲ್ಲ. ಅಲ್ಲಿ ತಾತ್ಪರ್ಯದಲ್ಲಿ ಪರ್ಯವಸಾನವಿಲ್ಲ, ಅದರಲ್ಲಿ ಅಭಿಧಾನದಲ್ಲಿ ಪರ್ಯವಸಾನವಿಲ್ಲ. ಅದನ್ನು ಬಿಟ್ಟು ಬೇರೆ ಅರ್ಥವನ್ನು ಕಲ್ಪನೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅದು ಹೇಳೋದು ಸರಿ ಇಲ್ಲ ಅನ್ನೋದಕ್ಕೆ ಒಂದು ಪೂರ್ವಮೀಮಾಂಸದ ಪ್ರಮಾಣವನ್ನೇ ಕೊಡ್ತಾರೆ ಭಾಷ್ಯಕಾರರು ಇಲ್ಲಿ. ಅದನ್ನು ಅಕ್ತಾಹ ಶರ್ಕರ ಉಪದಧಾತಿ ಇತ್ಯಾದಿಷು ಇದಕ್ಕೆ ಹೇಳ್ತಾರೆ ಪೂರ್ವಮೀಮಾಂಸಕರಿಗೆ. ನೀವೇ ಇದೆಲ್ಲ ಒಪ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು ಅರ್ಥವಾದಕ್ಕೂ ಅರ್ಥವನ್ನೇ ಇಲ್ಲಿ ಹೇಳ್ಕೊಳ್ತಿದ್ದಾರೆ. ಅರ್ಥವಾದದಿಂದಲೇ ಅರ್ಥ ನಿಶ್ಚಯ ಮಾಡಬೇಕು ಅನ್ನೋದನ್ನು ನೀವೇ ಒಪ್ಕೊಂಡಿದ್ದೀರಲ್ಲ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅದನ್ನೇ ಭಾಷಿಕಾರರು ಇಷ್ಟೆಲ್ಲ ಹೇಳಲಿಲ್ಲ. ವಿದ್ಯಾಪೇಕ್ಷಿತಂ ಯಾಗಾದೇಹ ಫಲಸಾದ ಪ್ರಕಾರಂ ವಾಕ್ಯಶೇಷೇವ ಬೋಧಯತಿ ಇದೆ. ವಾಕ್ಯಶೇಷವೇ ಇಲ್ಲಿ ತಿಳಿಸುತ್ತೆ ಫಲಸಾಧನತ್ವ ಯಾಗಾದಿಗೆ ಇದೆ. ಯಾಗವೇ ಫಲವನ್ನು ಸಾಧಿಸುತ್ತೆಯೇ ಹೊರತು, ಯಾಕೆ ಅಂದರೆ ಯಾಗದಿಂದ ಆರಾಧಿಸಿದ ದೇವತೆ ಫಲ ಕೊಡ್ತಾನೆ. ಆದ್ದರಿಂದ ಅಪೂರ್ವವು ಫಲವನ್ನು ಕೊಡೋದಿಲ್ಲ, ಯಾಗವೇ ಫಲವನ್ನು ಕೊಡುತ್ತೆ. ಯಾಕೆ ಅಂದರೆ ಯಾಗದಿಂದ ಆರಾಧಿಸಿದ ದೇವತೆ ಫಲವನ್ನು ಕೊಡ್ತಾನೆ ಅಷ್ಟೇ ಹೊರತು ಅಪೂರ್ವವಲ್ಲ. ಅದಕ್ಕೆ ವಾಕ್ಯಶೇಷವಾದ ದೇವತೆಯ ಮೂಲಕ ಫಲ ಸಿಗುತ್ತೆ ಎನ್ನುವ ವಾಕ್ಯಶೇಷವ ಯಾವುದಿದೆಯೋ, ವಾಯುವೇವ ಸ್ವೇನ ಭಾಗದೇನ ಉಪದಾವತಿ ಮೊದಲಾದದ್ದು, ಅದುವೇ ಸ್ಪಷ್ಟವಾಗಿ ನಮಗೆ ಈ ಕರ್ಮದಿಂದ ಈ ದೇವತೆ ಫಲ ಕೊಡ್ತಾನೆ ಅನ್ನೋದು ತಿಳಿಸುತ್ತೆ ಅನ್ನೋದಕ್ಕೆ ಪೂರ್ವಮೀಮಾಂಸಕರ ಪ್ರಮಾಣವನ್ನು ತೋರಿಸ್ತಾರೆ. ಇಲ್ಲಿ ಒಂದು ಅಕ್ತಾಹ ಶರ್ಕರ ಉಪದಧಾತಿ ಅಂತ ಒಂದು ಶ್ರುತಿವಾಕ್ಯ. ಅಕ್ತಾಹ ಅಂದರೆ ಲೇಪಿಸಲ್ಪಟ್ಟಿರೋದು ಅಂತ ಅರ್ಥ. ಅಂಜನ ಅನ್ನೋದು ಅಕ್ತ ಅಂತ ಹೇಳಿದ್ರೆ, ಶರ್ಕರ ಅಂತ ಹೇಳಿದ್ರೆ ಅದಕ್ಕೆ ಅನೇಕ ಅರ್ಥವಿದೆ. ಸಕ್ಕರೆ ಅಂತ ಒಂದು ಅರ್ಥ, ಆದರೆ ಮರಳು ಅಂತಲೂ ಒಂದು ಅರ್ಥವಿದೆ. ಮರಳಿನ ಒಂದು ಗುಡ್ಡೆ ಹಾಕಿ ಅದಕ್ಕೆ ಒಂದು ತೈಲವನ್ನು, ಘೃತವನ್ನು, ನೀರನ್ನು ಯಾವುದರಿಂದಲೂ ಅದನ್ನು ಲೇಪನ ಮಾಡಬೇಕು ಅನ್ನೋದು ಸಿದ್ಧಿಸುತ್ತೆ. ಅಕ್ತಾಹ ಅಂದರೆ ಅದರಿಂದ ನೆನೆಸಲ್ಪಟ್ಟದ್ದು ಅಂತ ಅರ್ಥ. ಅಂಜನ ನೆನೆಸಲ್ಪಟ್ಟಿರೋದು ಅಂತ ಅರ್ಥ. ಅದರ ಮೇಲೆ ಪ್ರೋಕ್ಷಣೆ ಮಾಡಬೇಕು ಅಂತ ಒಂದು ಯಾಗದಲ್ಲಿ ಒಂದು ಕರ್ಮ ಹೇಳಲ್ಪಟ್ಟಿದೆ ಒಂದು ಅಂಗವಾಗಿ. ಅದಾದ ಮೇಲೆ ತೇಜೋ ವೈ ಘೃತಂ ಅಂತ ವಾಕ್ಯಶೇಷ, ಆದ ವಾಕ್ಯದ ಜೊತೆ ಸೇರಿ ಬಂದಿರೋದು ತೇಜೋ ವೈ ಘೃತಂ. ಘೃತವನ್ನು ಅಲ್ಲಿ ಅರ್ಥವಾದ ಘೃತಕ್ಕೆ ತೇಜಸ್ಸನ್ನು ಉಂಟು ಮಾಡುತ್ತೆ ಘೃತ ಅಂತ ಹೇಳಿರೋದ್ರಿಂದ ಇಲ್ಲಿ ಯಾವುದರಿಂದ ಇಲ್ಲಿ ಲೇಪನ ಮಾಡಬೇಕು ಅಂದರೆ ಘೃತದಿಂದ ಅಂತ ತಿಳಿಯುತ್ತೆ. ಆದ್ದರಿಂದ ಒಂದು ಮರಳಿನ ಗುಡ್ಡೆ ಹಾಕಿ ಘೃತವನ್ನು ಅದರ ಮೇಲೆ ಸಮರ್ಪಣೆ ಮಾಡಬೇಕು ಅನ್ನೋದು ಒಂದು ಯಾಗದಲ್ಲಿ ಹೇಳಿರುವಂತಹ ಒಂದು ಕರ್ಮ.
ಇದು ವಾಕ್ಯಶೇಷ ತೇಜೋವೈಘೃತಂ ಅನ್ನೋದು. ಅಕ್ತಾಹ ಶರ್ಕರಾಹ ಅಲ್ಲಿ ಯಾವುದರಿಂದ ಅನ್ನೋದು ತಿಳಿದು ಬರೋದಿಲ್ಲ. ಅದರಿಂದ ವಿದ್ಯಾಪೇಕ್ಷಿತತ್ವೇನ ವಿಧಿಗೆ ಅಪೇಕ್ಷಿತವಾದ ಯಾವುದರಿಂದ ಮಾಡಬೇಕು, ನೀರಿಂದ ಮಾಡಬೇಕಾ, ತೈಲದಿಂದ ಮಾಡಬೇಕಾ, ಘೃತದಿಂದ ಮಾಡಬೇಕಾ ಅಂತ ಸಂಶಯ ಬರುತ್ತಲ್ಲ. ಅದರಿಂದ ಸ್ವಾರ್ಥೇ ತಾತ್ಪರ್ಯ ಅಭ್ಯುಪಗತಂ, ಇದರಲ್ಲಿಯೇ ಅರ್ಥ ಘೃತವೇ ಅಂತ ಅರ್ಥ ಒಪ್ಕೊಂಡ್ರು. ಯಾಕೆ? ಸಂದಿಗ್ಧೇತು ವಾಕ್ಯಶೇಷಾತ್ ಅಂತ ಸೂತ್ರ. ಸಂದಿಗ್ಧೇತು ವಾಕ್ಯಶೇಷಾತ್, ನಿಮಗೆ ವಿಧಿವಾಕ್ಯದಲ್ಲಿ ನಿಮಗೆ ಸಂಶಯ ಬಂದರೆ ಯಾವುದನ್ನು ಮಾಡಬೇಕು ಅಂತ, ಆ ವಾಕ್ಯಶೇಷ ಅದಕ್ಕೆ ಸೇರಿದ, ಅದಕ್ಕೆ ಶೇಷಭೂತವಾದ ಇನ್ನೊಂದು ವಾಕ್ಯವಿದೆಯಲ್ಲ, ಅರ್ಥವಾದ ವಾಕ್ಯ, ಅದರಿಂದ ನೀವು ಸ್ವಾರ್ಥವನ್ನು ತೆಗೆದುಕೊಂಡು ಅದರಿಂದ ತಿಳ್ಕೊಳ್ಬೇಕು ಅರ್ಥವನ್ನು ಅಂತ ಹೇಳಿದೆ. ಹಾಗೆ ಅರ್ಥ ಹೇಳಿರುವಾಗ ವಾಯು ಸಯೇವೈನಂ ಭೂತಿಂಗಮಯತಿ ಅಂತ ವಾಯುವೆ ಅಂತ ಹೇಳಿದೆಯಲ್ಲ, ಅದಕ್ಕೆ ಮುಖ್ಯ ಅರ್ಥ ಸಿದ್ಧಿಸುತ್ತೆ ನಮಗೆ. ಸ್ವಾರ್ಥದಲ್ಲಿ ಅರ್ಥ ಹೇಳಬೇಕು, ಅದಕ್ಕೆ ಸ್ವಾರ್ಥವನ್ನು ಬಿಡಬೇಕಾಗಿಲ್ಲ ಅನ್ನೋದಕ್ಕೆ ಇಲ್ಲಿ ಪ್ರಮಾಣವನ್ನು ತೋರಿಸ್ತಾ ಇದೆ. ಸೂತ್ರೇಣ ಅಂತ್ಯಂದು ಹೇಳಿ ಪ್ರತಿಪನ್ನ ಪರಿತ್ಯಾಗೇನ ಅಪ್ರತಿಪನ್ನ ಕಲ್ಪನಾ ಅಯೋಗಾತ್, ಪ್ರತಿಪನ್ನವಾದದ್ದನ್ನು ಇದಕ್ಕೆ ಜೈಮಿನಿ ಸೂತ್ರ ಪೂರ್ವಮೀಮಾಂಸಾ ಜೈಮಿನಿಯ ನ್ಯಾಯಮಾಲಾ ವಿಸ್ತಾರ ಅಂತ ಹೇಳಿಬಿಟ್ಟು ಆ ಗ್ರಂಥ ಮಾಧವರು ಅಂತ ಅವರು ಮಾಧವಾಚಾರ್ಯರು ವ್ಯಾಖ್ಯಾನ ಮಾಡಿರೋದು ಜೈಮಿನಿಯ ನ್ಯಾಯಮಾಲಾ ವಿಸ್ತಾರ. ಅದರಲ್ಲಿ ಬರುವಂತಹ ವಾಕ್ಯ ಇದು 19ನೇ ಅಧಿಕರಣ 1ನೇ ಅಧ್ಯಾಯ 4ನೇ ಪಾದದಲ್ಲಿ, ಅದರಲ್ಲಿ 29ನೆಯ ಸೂತ್ರ ಇದು. ಸಂದಿಗ್ಧೇಶು ಅಂತ ಸಂದಿಗ್ಧೇತು ಅಂತ ಒಂದು ಪಾಠ, 2 ಪಾಠವಿದೆ. ವಾಕ್ಯಶೇಷ ಅಂತ ಸೂತ್ರ, ಅದುವೇ ಅಲ್ಲಿ ಶರ್ಕರಾವುಪದತ್ತೆ ಅಕ್ತಾಹ ತೇಜೋ ವೈಕೃತಮಿತ್ಯತ್ರ. ಇದು ಪೂರ್ವಪಕ್ಷವನ್ನೇ ಹೇಳ್ತಾರೆ. ಅಕ್ತಾಹ ಶರ್ಕರಾವುಪದಾತಿ ತೇಜೋ ವೈಕೃತಂ ಇತಿ ಶ್ರೂಯತೆ. ಪೂರ್ವಪಕ್ಷವನ್ನೆಲ್ಲ ಹಾಕಿ ಇಲ್ಲಿ ಯಾವ ಒಂದು ದ್ರವಭೂತವಾದ ದ್ರವ್ಯದಿಂದ, ಅಂದರೆ ಒಂದು ಲಿಕ್ವಿಡ್ ಅಂತ, ದ್ರವ್ಯ ಅಂದರೆ ಲಿಕ್ವಿಡ್, ಅದರಿಂದ ಅಂಜನ ಮಾಡಬೇಕು ಅಂತ ಹೇಳಿ ಅಂಜನ ಸಾಮಾನ್ಯ ಬೋಧಕಸ್ಯ ವಿಧಿವಾಕ್ಯಸ್ಯ ಘೃತ ವಿಶೇಷ ಬೋಧಕತ್ವಾತ್ ಅರ್ಥವಾದ ಪ್ರಬಲತ್ವಾತ್, ಅದನ್ನು ಇಲ್ಲಿ ಹೇಳ್ತಾರೆ ಅವರು. ಯಾವುದು ಅಂತ ತಿಳಿದು ಬರೋದಿಲ್ಲ. ಸಾಮಾನ್ಯಸ್ಯ ಅನನುಷ್ಠೇಯತ್ವಾತ್, ಸುಮ್ಮನೆ ಹೇಳಿಬಿಟ್ರೆ ಅಂಜನ ಮಾಡಬೇಕು ಅಂತ ಹೇಳಿದ್ರೆ ಯಾವುದನ್ನು ಅಂಜನ ಮಾಡೋದು, ಯಾವುದನ್ನು ಲೇಪಿಸ್ಬೇಕು ಅದನ್ನು ಅಂತ ಹೇಳಿ ಘೃತ ತೈಲಾದಿ ವಿಶೇಷ ವಾಚಿಕ ಶಬ್ದ ಅಭಾವಾತ್, ವಿಧಿವಾಕ್ಯದಲ್ಲಿ ಏನು ಹೇಳಲಿಲ್ಲ. ಅಕ್ತಾ ಶರ್ಕರ ಉಪದಧಾತಿ ಅಷ್ಟೇ ಹೇಳಿರೋದು. ಉಪಧಾನ ಅಂತ ಹೇಳಿದ್ರೆ ಅದೆಲ್ಲ ವಿವರಿಸ್ತಾರೆ ಇಲ್ಲಿ ಏನು ಅಂತ ಹೇಳೋದು, ಅದರ ಒಂದು ಗುಡ್ಡೆಯನ್ನು ಹಾಕೋದು ಅಂತ ಅರ್ಥ ಅದಕ್ಕೆ. ಆದ್ದರಿಂದ ಇಲ್ಲಿ ತೇಜೋ ವೈ ಘೃತಂ ಇತಿ ತೇಜಸ್ವೇನ ಘೃತಸ್ಯ ಸ್ತೂಯಮಾನಾತ್ ತದ್ವಿಧೇಯತ್ವಂ ಗಮ್ಯತೆ ಸ್ತೂಯತೆ ಸವಿಧೀಯತೆ ಇತಿ ನ್ಯಾಯಾತ್ ಘೃತೇನ ಆಗ್ತಾಹ ಘೃತೇನೈವ ಅಂಜನಂ ಅಂತ ಹೇಳಿ ಇದೆಲ್ಲ ವಿವರಿಸ್ತಾರೆ. ಇದರಲ್ಲಿ ವಿವರಣೆಯು ಕೂಡ ಸ್ಪಷ್ಟವಾಗಿ ಇನ್ನೊಂದು ಗ್ರಂಥದಲ್ಲಿ ಇದರ ವಿವರಣೆ ಇದೆ. ಭಾಟದೀಪಿಕಾ ಅಂತ ಗ್ರಂಥ, ಅದಕ್ಕೆ ಅನಂತಕೃಷ್ಣ ಶಾಸ್ತ್ರಿಗಳು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ಕುಮಾರಿಲ ಭಟ್ಟರ ವ್ಯಾಖ್ಯಾನ, ಭಾಟದೀಪಿಕಾ ಅಂತ ಕುಮಾರಿಲ ವ್ಯಾಖ್ಯಾನ ಗ್ರಂಥ ಅದು. ಆ ಕುಮಾರಿಲ ಭಟ್ಟರ ವ್ಯಾಖ್ಯಾನದ ಗ್ರಂಥದ ವ್ಯಾಖ್ಯಾನದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ ಇಲ್ಲಿ ಹೇಗೆ ಯಾವುದರಿಂದ ಇಲ್ಲಿ ಮಾಡಬೇಕು. ಅತ್ತಾಶರ್ಕರ ಉಪದಧಾತಿ ಅಂತ ಹೇಳಿ ಉಪಧಾನಂ ಕರ್ತವ್ಯಂ. ಉಪಧಾನಂ ನಾಮ ರಾಶಿ ರೂಪೇಣ ಘಟನಾ ವಿಶೇಷ, ಒಂದು ಗುಡ್ಡೆ ಹಾಕೋದು ಅಂತ ಅರ್ಥ. ರಾಶಿ ರೂಪೇಣ ಅಂಜನಂ ದ್ರವ್ಯೇಣ ಇವ ಭವತಿ, ಒಂದು ನೀರಾದ ದ್ರವ್ಯದಿಂದ ಅದನ್ನು ಅಂಜನ ಲೇಪನ ಮಾಡಬೇಕು. ಯಾವುದರಿಂದ ಮಾಡಬೇಕು ಅಂತ ಹೇಳಿದ್ರೆ ಕೇನ ದ್ರವ್ಯೇಣ ಕರ್ತವ್ಯಂ ಅನೇಕಾನಿ ತೈಲಂ ಜಲಂ ಘೃತಾಧಿಕಂ ಚ ವಿದ್ಯಂತೆ, ಬೇಕಾದಷ್ಟು ಗ್ರಂಥಗಳಿದೆ. ಯಾವುದನ್ನ ಮಾಡಬೇಕು ಅಂದರೆ ಅಯಂ ಚ ಸಂದೇಹ ನಾವು ವ್ಯಾಕರಣ ಅಧ್ಯಯನ ಮಾತ್ರೇಣ ನಿರಾಸಮರ್ಹತಿ. ವ್ಯಾಕರಣ ತಿಳಿದ್ರೆ ಇದಕ್ಕೆ ಸಮಾಧಾನ ಹೇಳೋಕ್ಕಾಗೋದಿಲ್ಲ ಬರೀ ವ್ಯಾಕರಣದಿಂದ. ಮೀಮಾಂಸಾ ಶಾಸ್ತ್ರ ಅಧ್ಯಯನೇನ ತು ಸರ್ವತಾ ನಾವಸರಮಾಪ್ನೋತಿ. ಆದ್ದರಿಂದ ಇಲ್ಲಿ ಮೀಮಾಂಸಾ ಅಧ್ಯಯನ ಮಾಡೋದು ತಿಳಿಯುತ್ತೆ. ಬರೀ ವ್ಯಾಕರಣ ಇಟ್ಕೊಂಡು ನಾವು ಸಂಸ್ಕೃತ ವೇದವಾಕ್ಯಗಳಿಗೆ ಅರ್ಥ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಆದ್ದರಿಂದ ಇಲ್ಲಿ ಹೇಳಿದ್ರು ಸಂದಿಗ್ಧೇತು ವಾಕ್ಯಶೇಷ ಸೂತ್ರದಲ್ಲಿ ತೇಜೋ ವೈಘೃತಂ ಅಂತ ವಾಕ್ಯಶೇಷದಿಂದ ಘೃತಸ್ಯ ಸ್ತುತಿ ಕ್ರಿಯತೆ ಸ್ತುತಿರ್ಹಿ ತಸ್ಯೈವ ಅಪೇಕ್ಷಿತ ಯಸ್ಯ ಅನುಷ್ಠಾನಾರ್ಥಂ ಅಪೇಕ್ಷ. ಯಾವ ಒಂದು ಅನುಷ್ಠಾನ ಮಾಡಬೇಕೋ ಅದರ ಸ್ತುತಿ ತಾನೇ ಅಲ್ಲಿ ಬೀರೋದು ವೇದದಲ್ಲಿ. ಸುಮ್ಮನೆ ಸ್ತೋತ್ರ ಮಾಡುತ್ತಲ್ಲ, ಇಲ್ಲದೆ ಇರೋದು ಯಾಕೆ ಸ್ತೋತ್ರ ಮಾಡುತ್ತೆ? ಯಾವುದೋ ವಿಧಿವಾಕ್ಯ ಇದ್ದರೆ ಅದನ್ನು ಸ್ತೋತ್ರ ಮಾಡುತ್ತೆ.
ಆದ್ದರಿಂದ ಇಲ್ಲಿ ಸ್ತೋತ್ರ ಮಾಡ್ತಿರೋದು ಯಾವುದನ್ನ ಅಂದರೆ ಯಾವುದರಿಂದ ಅಂಜನ ಮಾಡಬೇಕು. ಆಗ ಇಲ್ಲಿ ಏನು ನಮಗೆ ಕಡೆಯಲ್ಲಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ವಾಕ್ಯಶೇಷದಿಂದ ವಾಕ್ಯಶೇಷಕ್ಕೆ ಸ್ವತಃ ಪ್ರಮಾಣವನ್ನ, ಅದರಲ್ಲಿರುವ ಅರ್ಥವನ್ನ, ಸ್ವಾರ್ಥವನ್ನ ಸ್ವೀಕಾರ ಮಾಡಿದ್ದಾರೆ. ಸಂದಿಗ್ಧೇತು ವಾಕ್ಯಶೇಷಾತ್, ಅದುವೇ ನಮಗೆ ಪ್ರಧಾನವಾಗಿ ತಿಳಿಬೇಕಾದಲ್ಲಿ. ಸ್ವತಃ ಅದರ ಸ್ವಾರ್ಥವನ್ನು ಸ್ವೀಕಾರ ಮಾಡೋದು. ವಾಕ್ಯಶೇಷದಲ್ಲಿ ಏನು ಹೇಳಿದೆಯೋ ಅದರ ಸ್ವಾರ್ಥವನ್ನು ಸ್ವೀಕಾರ ಮಾಡಬೇಕು. ವಾಕ್ಯಶೇಷ ಏನು ಹೇಳುತ್ತೆ ಇಲ್ಲಿ ಅಂತ ಹೇಳಿದ್ರೆ, ವಾಯುವೇ ಸಯೇವ ಏನಂ ಭೂತಿಂ ಗಮಯತಿ ಅಂತ ಹೇಳುತ್ತೆ ಹೊರತು ಅಪೂರ್ವ ಕೊಡುತ್ತೆ ಅಂತ ಹೇಳಿಲ್ಲ. ಅಪೂರ್ವವೇ ಫಲ ಕೊಡುತ್ತೆ ಅಂತ ಎಲ್ಲಿ ಹೇಳಿದೆ ನಿಮಗೆ? ಯಾವ ವ್ಯುತ್ಪತ್ತಿಯಿಂದ ಸಿಗುತ್ತೆ? ನೀವೇ ಇದನ್ನೆಲ್ಲ ಒಪ್ಕೊಂಡಿದ್ದೀರಾ. ಸ್ತುತಿ ಅದರ ಸ್ವತಃ ಅರ್ಥ ಯಾವುದಿದೆಯೋ ವಾಕ್ಯಶೇಷದಲ್ಲಿ ಅದರ ಅರ್ಥವನ್ನೇ ಸ್ವೀಕಾರ ಮಾಡಬೇಕು ಅಂತ ಜೈಮಿನಿಯ ಸೂತ್ರದಲ್ಲಿ ಪ್ರಮಾಣವನ್ನೇ ತೋರಿಸಿ, ಇಲ್ಲಿ ಪ್ರತಿಪನ್ನ ಪರಿತ್ಯಾಗೇನ ಅಪ್ರತಿಪನ್ನ ಕಲ್ಪನ ಅಯೋಗಾತಿ, ಪ್ರತಿಪನ್ನವಾಗಿರೋದು ಸ್ಪಷ್ಟವಾಗಿ ವಾಕ್ಯಶೇಷದಲ್ಲಿ ದೇವತೆಯೇ ಫಲ ಕೊಡ್ತಾರೆ ಅಂತ ಹೇಳಿರೋದು. ಅದನ್ನು ಬಿಟ್ಟುಬಿಟ್ಟು ಪ್ರತಿಪನ್ನ ತಿಳಿದು ಬರದೇ ಇರುವ ಅಪೂರ್ವವು ಫಲ ಕೊಡುತ್ತೆ ಅನ್ನೋದು ಸರಿ ಇಲ್ಲ. ಏವಮತ್ರಾಪಿ ವಿದ್ಯಾಪೇಕ್ಷಿತತ್ವೇನ ದೇವತಾ ಸ್ವರೂಪೇ ತಾತ್ಪರ್ಯಂ ಇತಿ ಅಭಿಪ್ರಾಯ. ದೇವತಾ ಸ್ವರೂಪವನ್ನೇ ಒಪ್ಕೊಳ್ಬೇಕು ನಾವು, ದೇವತೆಯೇ ಫಲ ಕೊಡ್ತಾನೆ ಕರ್ಮಕ್ಕೆ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಇದು ಅಪೂರ್ವವನ್ನು ನಿರಾಕರಣೆ ಮಾಡೋದು ಇದೆಲ್ಲ. ಆದ್ದರಿಂದ ಅದೇ ರೀತಿ ಅವರು ಒಪ್ಕೊಂಡಿರುವ ಕೆಲವು ಉದಾಹರಣೆಗಳನ್ನು ಹೇಳ್ತಾರೆ. ಎಲ್ಲಿ ವಿಧಿವಾಕ್ಯವಿದೆ, ಫಲ ಹೇಳಿಲ್ಲ. ನಿಷೇಧ ವಾಕ್ಯವಿದೆ, ಅದಕ್ಕೂ ಫಲ ಹೇಳಿಲ್ಲ. ತಸ್ಮಾತ್ ಬ್ರಾಹ್ಮಣಾಯ ನಾಪಗುರೇತ, ಅಪಗೋರಣ ಅಂತ ಹೇಳಿದ್ರೆ ಅವನನ್ನ ಹನನ ಮಾಡಬೇಕು ಅನ್ನುವ ಒಂದು ಬುದ್ಧಿ, ಆ ರೀತಿ ಯೋಚನೆ ಒಬ್ಬನಿಗೆ ಬಂದರೆ ಬರಬಾರ್ದಂತೆ. ಬ್ರಾಹ್ಮಣನ ನಾನು ಸಂಹಾರ ಮಾಡ್ತೀನಿ ಎನ್ನುವ ಯೋಚನೆ ಬಂದರೆ ಅವನಿಗೆ 100 ನರಕಗಳಲ್ಲಿ ಯಾತನೆ ಉಂಟಾಗುತ್ತೆ ಅಂತ ಶ್ರುತಿ ಹೇಳುತ್ತೆ. ಆದರೆ ವಿಧಿವಾಕ್ಯ ಏನು ಹೇಳಲಿಲ್ಲ, ಬ್ರಾಹ್ಮಣಾಯ ನಾಪಗುರೇತ ಅಷ್ಟೇ. ಅವನಿಗೆ ನೀವು ಈ ರೀತಿ ಯೋಚನೆ ಮಾಡಬೇಡಿ, ಹಿಂಸೆ ಮಾಡಬೇಕು ಅಂತ ಯೋಚನೆ ಮಾಡಬೇಡಿ ಅಂತ ಹೇಳಿತು ಅಷ್ಟೇ. ಯಾಕೆ ಮಾಡಬಾರ್ದು ಅಂತ ಹೇಳಲಿಲ್ಲ. ಏನು ಫಲ ಅಂತ ಹೇಳಿ, ಅಪಗೋರಣ ನಿಷೇಧ ವಿಧಿವಾಕ್ಯ ಶೇಷೇ ಶೂಯಮಾಣ. ಈ ವಿಧಿವಾಕ್ಯಕ್ಕೆ ಶೇಷಭೂತವಾದದ್ದು ಯಾವುದು ಅಂದರೆ ಯೋಪಗುರಾತೈ ಶತೇನ ಯಾತಯಾತ್, ಯೋಪಗುರಾತೈ ತಂ ಶತೇನ ಯಾತಯಾತ್ ಅಂತ ವಿಧಿಶೇಷ. ಅದು ಇನ್ನೊಂದು ಕಡೆ ಅರ್ಥವಾದ ವಾಕ್ಯ. ಅದು ಹೇಳುತ್ತೆ, ಯಾರು ಈ ರೀತಿ ಹಿಂಸೆಯನ್ನು ಯೋಚಿಸ್ತಾನೋ 100 ನರಕಗಳಲ್ಲಿ ಅವನಿಗೆ ಯಾತನೆ ಉಂಟಾಗುತ್ತೆ ಅಂತ ಹೇಳಿಬಿಟ್ಟು, ಆ ವಿಶೇಷವಾಗಿ ವಿಧಿಶೇಷವಾದ ವಾಕ್ಯದಲ್ಲಿ ಹೇಳಲ್ಪಟ್ಟ 100 ನರಕಗಳ ಯಾತನೆ ಅಂತ ನೋಡಿದ್ರೆ ಒಬ್ಬ ತಕ್ಷಣ ಇದು ಮಾಡಬಾರ್ದು ಅನ್ನೋ ಬುದ್ಧಿ ಬರುತ್ತೆ ಅವನಿಗೆ. ಯಾಕೆ ಅಂದರೆ ಅದು ಫಲ ಈ ರೀತಿ ಹೇಳಲ್ಪಟ್ಟಿದೆ, ಅದಕ್ಕೆ ಈ ರೀತಿ ಮಾಡಿದ್ರೆ ಅವನಿಗೆ ಇಂತಹ ಹಿಂಸೆ ಬರುತ್ತೆ ಅಂತ ಹೇಳಿದ್ರೆ ಹಾಗಾದ್ರೆ ಮಾಡಬಾರ್ದು ಅನ್ನೋದು ಅವನಿಗೆ ತಿಳಿಯುತ್ತೆ. ಆದ್ದರಿಂದ ಇಲ್ಲಿ ಹೇಳಲಿಲ್ಲ ವಿಧಿವಾಕ್ಯ ಶೇಷೆ ಶೂಯಮಾಣಂ ಅಪಗೋರಣ ನಿಷೇಧ, ಅಪಗೋರಣ ಮಾಡಬಾರ್ದು. ಬ್ರಾಹ್ಮಣಾಯ ನಾಪಗುರೇತ, ವಿಧಿವಾಕ್ಯದಲ್ಲಿ ಶೇಷೇ ಶೂಯಮಾಣಂ ನಿಷೇಧ್ಯಸ್ಯ ಅಪಗೋರಣಸ್ಯ ಶತಯಾತನ ಸಾಧನತ್ವಂ ನಿಷೇಧ ವಿಧಿ ಉಪಯೋಗಿ ಇತಿ ಸ್ವೀಕ್ರಿಯತೆ. ಇದೇ ತಾನು ನೀವು ಉಪಯೋಗಿಸಿರೋದು, ನೀವೇ ಸ್ವೀಕಾರ ಮಾಡಿದ್ದೀರಾ. ಶತೇನ ಯಾತಯಾತ್ ಅಂತ ಶತಯಾತನ ಸಾಧನತ್ವ, ಇದಕ್ಕೆ ಅಪಗೋರಣಕ್ಕೆ ನಿಷೇಧ ವಿಧಿ ಉಪಯೋಗ. ಇದನ್ನು ನಿಷೇಧಿಸಿರುವಂತಹ ಬ್ರಾಹ್ಮಣಾಯ ನಾಪಗುರೇತ ಅನ್ನುವ ನಿಷೇಧ ವಾಕ್ಯ, ವಿಧಿ ನಿಷೇಧಗಳು ಇದೆ. ಇದು ಮಾಡಬೇಕು, ಇದು ಮಾಡಬಾರ್ದು ಅಂತ. ಇದಕ್ಕೆ ಶತಯಾತನ ಸಾಧನತ್ವ, ಇದು ಮಾಡಿದ್ರೆ ನಿಮಗೆ 100 ನರಕಗಳಲ್ಲಿ ಯಾತನೆ ಅನುಭವಿಸಬೇಕು ಅನ್ನೋದನ್ನ ಈ ವಿಧಿವಾಕ್ಯಕ್ಕೆ ಇದು ಉಪಯುಕ್ತವಾಗಿದ್ದು, ಆದ್ದರಿಂದ ಇದಕ್ಕೆ ಶೇಷಭೂತವಾದದ್ದು, ಇದಕ್ಕೆ ಸ್ವಾರ್ಥವನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಮೀಮಾಂಸಕರ ನಿಶ್ಚಯ. ನೀವೇ ಇದನ್ನು ಮಾಡಿದ್ದೀರಾ. ಅತಃ ಅತ್ರ ಪುನಃ ಕಾಮಿನಃ ಕರ್ತವ್ಯತೆ ಆವೀತಸ್ಯ ಯಾಗಾದೇಹೆ, ಸ್ವರ್ಗಕಾಮ್ಯವನ್ನು ಕರ್ತವ್ಯ ಮಾಡಬೇಕು ಅನ್ನುವ ಯಾಗಕ್ಕೆ ಕಾಮ್ಯ ಸ್ವರ್ಗಾದಿ ಸಾಧನತ್ವ ಪ್ರಕಾರಂ ವಾಕ್ಯಶೇಷ ಅವಗತಂ ಅನಾಧೃತ್ಯ. ಕಾಮ್ಯ ಸ್ವರ್ಗಾದಿ ಸಾಧನತ್ವ ಪ್ರಕಾರಂ ವಾಕ್ಯಶೇಷ ಅವಗತಂ, ಸ್ವರ್ಗಾದಿ ಸಾಧನತ್ವವು ವಾಕ್ಯಶೇಷದಿಂದ ತಿಳಿದು ಬರುವಾಗ ಅದನ್ನು ಅನಾದರ ಮಾಡಿ ಕಿಮಿತಿ ಉಪಾದಾನೇನ ಯಾಗಾದೇಹ ಫಲಸಾರತ್ವ ಪರಿಕಲ್ಪ್ಯತೆ. ಅಂದರೆ ಸ್ವಾರ್ಥವನ್ನು ಬಿಟ್ಟು ಅಪೂರ್ವ ಅನ್ನೋದನ್ನು ಕಲ್ಪನೆ ಮಾಡಿ ಯಾಗಗಳಿಗೆ ಫಲಸಾಧನತ್ವವು ಅಪೂರ್ವದಲ್ಲಿಯೇ ಫಲಸಾಧನತ್ವ
ಸ್ವರ್ಗದಲ್ಲಿ ಅಲ್ಲ ಅಂತ ಹೇಳಿ ಅಪೂರ್ವಕ್ಕೆ ಸ್ವರ್ಗ ಸಾಧನತ್ವವಿದೆ, ಯಾಗಕ್ಕೆ ಅಪೂರ್ವ ಸಾಧನತ್ವ. ಈ ರೀತಿ ಪರಿಕಲ್ಪನೆ ಮಾಡೋದು ಯಾವ ಕಾರಣದಿಂದ ಮಾಡ್ತಿದ್ದೀರಾ? ಕಿಮಿತಿ ಪರಿಕಲ್ಪತೆ, ಅದು ಕಲ್ಪನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಮಾಡಿರುವ ಒಂದು ನಿಮ್ಮ ನ್ಯಾಯಗಳಿಗೆ ವಿರೋಧ ಇದು ಅಂತ ಹೇಳ್ತಿದ್ದಾರೆ. ಹಿರಣ್ಯ ನಿಧಿಂ ಅಪವರಕೆ ನಿಧಾಯ. ಇದು ಹೇಗಿದೆ ಅಂತ ಹೇಳಿದ್ರೆ ನೀವು ಕಲ್ಪನೆ ಮಾಡಿರೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಅವ್ರಿಗೆ ಬಹಳ ಭಾಷಿಕಾರರಿಗೆ ಕೋಪ ಬರುತ್ತೆ ಈ ರೀತಿ ಮಾಡಿದ್ರೆ. ಹಿರಣ್ಯ ನಿಧಿಂ ಅಪವರಕೆ ನಿಧಾಯ, ಪಕ್ಕದ ಕೋಣೆಯಲ್ಲಿ ಒಂದು ದೊಡ್ಡ ಹಿರಣ್ಯ ನಿಧಿಯನ್ನೇ ಇಟ್ಟುಬಿಟ್ಟು ಯಾಚತೆ ಕೋದ್ರವಾದಿಲುಬ್ಧ ಕೃಪಣಂ ಜನಂ ಇತಿ ಶ್ರೂಯತೆ. ಕೋದ್ರವ ಅಂದರೆ ಒಂದು ಕ್ಷುದ್ರವಾದ ಒಂದು ಧಾನ್ಯ, ಕ್ಷುದ್ರವಾದ ಧಾನ್ಯ ಕೋದ್ರವ. ಆ ಕ್ಷುದ್ರವಾದ ಧಾನ್ಯಕ್ಕೆ ಲೋಭಿಯಾದವನು ಒಬ್ಬ ಯಾರೋ ಒಬ್ಬರನ್ನು ಹೋಗಿ ಯಾಚನೆ ಮಾಡ್ತಾನೆ. ಕ್ಷುದ್ರವಾದಿ ಲುಬ್ಧ ಯಾಚತೆ ಕೃಪಣಂ ಜನಂ. ಒಬ್ಬ ಕೃಪಣನಾದ ಜಿಪುಣ, ಆ ಜಿಪುಣನ ಹತ್ರ ಹೋಗಿ ಯಾವುದೋ ಕ್ಷುದ್ರವಾದ ಒಂದು ಧಾನ್ಯವನ್ನು ನನಗೆ ಸ್ವಲ್ಪ ಕೊಡಪ್ಪ ಅಂತ ಯಾಚನೆ ಮಾಡ್ತಾನೆ. ಅವನ ಪಕ್ಕದ ಮನೆಯಲ್ಲಿ ರೂಮಲ್ಲಿ ಹಿರಣ್ಯ ನಿಧಿಯನ್ನೇ ಇಟ್ಕೊಂಡಿದ್ದಾನೆ. ಈ ರೀತಿ ಇದೆ ನೀವು ಮಾಡುವಂತಹದ್ದು. ತದೇದತ್ತು ಯುಷ್ಮ ಸುದೃಶ್ಯತೆ. ಭಾಷಿಕರಿಗೆ ಕೋಪ ಬರುತ್ತೆ, ಹೀಗಿದೆ ನಿಮ್ಮದು. ಯಾಗವೇ ಬಲ ದೇವತೆಯೇ ಬಲ ಕೊಡ್ತಾನೆ ಅಂತ ಪಕ್ಕದಲ್ಲೇ ವಾಕ್ಯಶೇಷ ಹೇಳ್ತಿರುವಾಗ ಇದನ್ನು ಬಿಟ್ಬಿಟ್ಟು ಯಾವುದೋ ಅಪೂರ್ವ ಅಂತ ಹೋಗಿ ಕಲ್ಪನೆ ಮಾಡ್ಕೊಂಡು ಅದ್ರ ಹಿಂದೆ ಹೋಗ್ತಾ ಇದ್ದೀರಲ್ಲ, ಇದು ಹೇಗೆ ನೀವು ಮಾಡೋದು? ಹೀಗಿದೆ ಅಂತ ಹೇಳ್ತಾರೆ ಅವರು. ಇದು ಸರಿ ಇಲ್ಲ ನೀವು ಮಾಡೋದು. ಅರ್ಥವಾದೋಕ್ತ ವಿದ್ಯಪೇಕ್ಷಿತ ಅರ್ಥ ತಾತ್ಪರ್ಯ ಅಭ್ಯುಪಗಮೇ ಉದಾಹರಣಂ ತಸ್ಮಾತ್ ಅಂತ ಹೇಳಿ ಇಲ್ಲಿ ಬ್ರಾಹ್ಮಣಾಯ ನಾಪಗುಲೇತ ಅಂತ ಹೇಳಿ ವಿಧೇಯ ವಿರೋಧಿನಃ ಫಲಸಾಧನತ್ವ ಅರ್ಥವಾದೋಕ್ತಂ ವಿದ್ಯಪೇಕ್ಷಿತತ್ವಾತ್ ಸ್ವೀಕೃತಂ. ಆದ್ದರಿಂದ ವಿಧಿಗೆ ವಿರೋಧವಾದ ಫಲಸಾಧನತ್ವವು ಅರ್ಥವಾದದಿಂದ ವಿಧಿಗೆ ಅಪೇಕ್ಷಿತವಾದ್ದರಿಂದ ಸ್ವೀಕಾರ ಮಾಡಲ್ಪಟ್ಟಿದೆ. ವಿಧಿಗೆ ನಾಪಗುರೇತ ಅಂತ ಹೇಳಿದಾಗ ಇದಕ್ಕೆ ಫಲ ಹೇಳಬೇಕು. ಏನು ಫಲ ಅಪಗೋರಣ ಮಾಡಿದ್ರೆ ಅನ್ನೋದು ಹೇಳಲಿಲ್ಲ ವಿಧಿವಾಕ್ಯದಲ್ಲಿ, ಅಥವಾ ಅರ್ಥವಾದ ವಾಕ್ಯದಲ್ಲಿ ಹೇಳಿದೆ. ಆದ್ದರಿಂದ ಈ ವಿಧಿಗೆ ಅದು ಅಪೇಕ್ಷಿತ, ಆದ್ದರಿಂದ ಅದಕ್ಕೆ ಸ್ವಾರ್ಥವನ್ನು ಸ್ವೀಕಾರ ಮಾಡ್ತೀವಿ. ಅದು ಹೇಳಿದೆಯೋ ಆ ಅರ್ಥ ನಾವು ತಗೊಳ್ತೀವಿ ಅಂತ ಹೇಳಿದ್ರು. ಇದರಲ್ಲಿ ಹೇಗೆ ತಗೊಳ್ತಿರೋ ಅದೇ ರೀತಿ ಎಲ್ಲ ಯಾಗಾದಿ ಕರ್ಮಗಳಲ್ಲಿಯೂ ಕೂಡ ಯಾಗವೇ ಫಲ ಕೊಡುತ್ತೆ ದೇವತೆಯ ಮೂಲಕ ಅಂತ ಹೇಳಿದೆಯಲ್ಲ, ಅದನ್ನು ಸ್ವೀಕಾರ ಮಾಡದೆ ಬೇರೆ ಯಾವುದೋ ಅಪೂರ್ವವನ್ನು ಯಾಕೆ ಕಲ್ಪನೆ ಮಾಡ್ತೀರಾ ಅಂತ ಕೇಳ್ತಾರೆ ಇಲ್ಲಿ. ವಿಧೇಯಸ್ಯ ಫಲಸಾಧನತ್ವ ವಿದ್ಯಪೇಕ್ಷಿತಂ ತತಃ ಅಪಿ ಅಂತರಂಗತೆಯ ಅರ್ಥವಾದೋಕ್ತಂ ಸ್ವೀಕಾರ್ಯಂ. ಆದ್ದರಿಂದ ಅದಕ್ಕೆ ಅಂತರಂಗವಾದ ಅರ್ಥವಾದದಿಂದ ಹೇಳಿದ್ದು ಫಲಸಾಧನತ್ವವು ಸ್ವೀಕಾರ ಮಾಡಬೇಕು. ತತ್ ಅನಾದೃತ್ಯ, ಅದನ್ನು ಬಿಟ್ಟುಬಿಟ್ಟು ಕಿಮಿತಿ ಉಪಾದಾನದಿಂದ ಫಲಸಾಧನತ್ವ ಕ್ಲಿಪ್ತಿ. ಉಪಾದಾನದಿಂದ ಫಲಸಾಧನತ್ವ ಅಂತ ಹೇಳಿದ್ರೆ ಅಪೂರ್ವ, ಈ ಮುಖ್ಯ ಅರ್ಥವನ್ನು ಬಿಟ್ಟು ಬೇರೆಯಾದ ಅಪೂರ್ವ ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಳೋದು ಯಾಕೆ ಬೇಕು? ಲೋಕಸಿದ್ಧ ಭಾಷಣಾನುಸ್ಮರಣೇನ ಹಿರಣ್ಯನಿಧಿಂ ಇತಿ. ಹಿರಣ್ಯನಿಧಿಂ ನಿಹಿತಂ ಅಕ್ಷಯತ್ರಜ್ಞ ಉಪರಿ ಉಪರಿ ಸಂಚರಂತೋ ನವೀಂದೇಯು ಇತಿ ಪರಮಾತ್ಮನಃ ಹಿರಣ್ಯನಿಧಿಷ್ಟಾಂತೋ ಹಿ ಶ್ರೌತಃ ಅತಃ ಹಿರಣ್ಯನಿಧಿಂ ಅಪವರಕೆ ನಿಧಾಯ ಇತ್ಯುಕ್ತಂ. ಕೃತಿಯಲ್ಲಿ ಹೇಳಿದೆ, ನಮ್ಮ ಹೃದಯದಲ್ಲಿಯೇ ಹಿರಣ್ಯನಿಧಿಯನ್ನೇ ಇಟ್ಟುಕೊಂಡು ನಾವು ಇದು ಮಾಡೋದು. ಇದರ ಒಂದು ಅಧಿಕವಾದ ಅರ್ಥ ಭಾಷಿಕಾರರು ಹೇಳುವುದು ಕೋದ್ರವಾದಿ ಲುಬ್ಧ ಕೃಪಣಂ ಯಾಚತೆ ಅಂತ ಹೇಳುವಾಗ ಅದು ಕೂಡ ಹಾಗೆಯೇ ಬ್ರಹ್ಮಜ್ಞಾನವಿಲ್ಲದೆ ದೇವತೆಯೇ ಫಲ ಕೊಡ್ತಾನೆ ಅಂತ ದೇವತೆಯನ್ನೇ ಆರಾಧಿಸಿ ನೀವು ಕೇಳೋದು ಕೂಡ ಹೀಗಿದೆ, ಈ ರೀತಿಯಲ್ಲಿ ಇದೆ ಅನ್ನೋದು ಕೂಡ ಇದರಲ್ಲಿ ಸೂಚಿತವಾಗಿದೆ. ಅದು ಇದರ ಧ್ವನ್ಯರ್ಥ. ಭಾಷಿಕಾರ ಲೌಕಿಕವಾದ ಅರ್ಥ ಇಲ್ಲಿ ವಾಕ್ಯಕ್ಕೆ ಮೀಮಾಂಸಕರಿಗೆ ಹೇಳಿದ್ರು. ಪಕ್ಕದ ರೂಮಲ್ಲಿ ಹಿರಣ್ಯವನ್ನು ಧನವನ್ನು ಇಟ್ಟುಕೊಂಡು ಕ್ಷುದ್ರವಾದ ಒಂದು ಧಾನ್ಯಕ್ಕೆ ಒಬ್ಬ ಜಿಪುಣನಂತ ಹೋಗಿ ಯಾಚನೆ ಮಾಡೋ ಹಾಗೆ ಅಂತ ಹೇಳಿದ್ರೆ ಅವನಿಗೆ ಏನಿದೆ? ಜಿಪುಣನ ಹತ್ರ ಅವನು ಕೊಡೋದಕ್ಕೆ ಇಲ್ಲ, ಶಕ್ತಿಯೂ ಇಲ್ಲ ಅವನಿಗೆ. ಅದು ಹಾಗೆ ನಮ್ಮ ಹೃದಯದಲ್ಲಿಯೇ ಪರಮಾತ್ಮನು ಇದ್ದಾನೆ. ಅವನನ್ನು ಬಿಟ್ಟು ದೇವತೆಯೇ ಫಲ ಕೊಡ್ತಾನೆ ಅಂತ ಅವನಿಂದ ಯಾಗಾದಿಗಳನ್ನು ದೇವತೆಗಳ ಹತ್ರ ಹೋಗಿ ಅಸ್ಥಿರವಾದ ಫಲಕ್ಕೆ ಹೋಗ್ತಾರೆ ಯಾಕೆ ಮಾಡ್ತೀರಾ ಅನ್ನೋದು ಕೂಡ ಇಲ್ಲಿ ಧ್ವನ್ಯರ್ಥ ಸೂಚಿತ. ಅದನ್ನು ಇಲ್ಲಿ ಸುದರ್ಶನ ಸೂರಿಗಳು ತೋರಿಸ್ತಾರೆ. ಹಿರಣ್ಯ ನಿಧಿಂ ನಿಹಿತಂ ಅಕ್ಷಯತ್ರಜ್ಞಾ, ಕ್ಷೇತ್ರದ ಜ್ಞಾನವಿಲ್ಲದೆ ಇರುವವರು ಅರ್ಥ. ಭೂಮಿಯಲ್ಲಿ ಒಳಗಡೆ ಹಿರಣ್ಯವಿದೆ, ಆದರೆ ಅವನಿಗೆ ತಿಳಿದಿಲ್ಲ ಅದು. ಉಪರಿ ಸಂಚರಂತೋ ನವಿಂದೇಯುಹು, ಮೇಲೆ ಮೇಲೆ ಹೋಗ್ತಾನೆ ಇರ್ತಾರೆ. ಭೂಮಿಯ ಕೆಳಗಡೆ ನಿಧಿ ಇದೆ ಅನ್ನೋ ತಿಳಿದಿಲ್ಲ. ಯಾಕೆ ಅಂದರೆ ಅವರಿಗೆ ಭೂಮಿಯ ಒಳಗಡೆ ಏನಿದೆ ಅದು ಕಂಡು ಬರೋದಿಲ್ಲ, ಅದು ಜ್ಞಾನವಿಲ್ಲ. ಕೆಲವರಿಗೆ ಅದು ತಿಳಿಯುತ್ತೆ, ತಿಳಿದೇ ಇರೋರು ದಿನವೂ ಓಡಾಡ್ತಾ ಇರ್ತಾರೆ, ಅಲ್ಲಿಯೇ ಕೆಳಗಡೆ ನಿಧಿ ಇದೆ. ಹಾಗೆಯೇ ನಾವು ಕೂಡ ಪ್ರತಿದಿನವೂ ಪರಮಾತ್ಮನನ್ನು ಹೋಗಿ ಹೋಗಿ ಸೇರ್ತೀವಿ, ಅವನನ್ನು ತಿಳಿದಿಲ್ಲ ಅಂತ ಇಲ್ಲಿ ಹೇಳುತ್ತೆ. ಏವಮೇವ
ಸರ್ವೇ ಸರ್ವೇ ಪ್ರಜಾ ಇಮಾಹ ಸರ್ವಾ ಪ್ರಜಾ, ಎಲ್ಲವೂ ಕೂಡ ಎಲ್ಲರೂ ಪ್ರಜೆಗಳು ಕೂಡ ಅವನು ಪರಮಾತ್ಮನನ್ನು ಹೋಗಿ ದಿನ ದಿನವೂ ಸೇರ್ತಾರೆ, ಆದರೆ ಅವನನ್ನು ತಿಳಿಯಲಿಲ್ಲ. ಸರ್ವಾ ಪ್ರಜಾ ಹಿರಣ್ಯನಿಧಿಂ ಅಕ್ಷಯತ್ರಜ್ಞಾ ಅಂತ ಹೇಳಿ ಪರಮಾತ್ಮನನ್ನು ಅಕ್ಷರ ಶಬ್ದಿತನಾದ ಪರಮಾತ್ಮನನ್ನು ಹೋಗಿ ಸೇರ್ತಾರೆ ಪ್ರತಿದಿನವೂ, ಆದರೆ ಅವನು ತಿಳಿದಿಲ್ಲ ಅಂತ ಹೇಳೋ ಹಾಗೆ ಶ್ರೌತವಾದ ದೃಷ್ಟಾಂತವನ್ನು ಹೇಳುವುದರಿಂದ ಹಿರಣ್ಯನಿಧಿಂ ಅಪವರ್ಕೆ ಅನ್ನೋದನ್ನ ಇಲ್ಲಿ ಧ್ವನ್ಯರ್ಥವಿದೆ ಅಂತ ಹೇಳ್ತಾರೆ ಸುದರ್ಶನ ಸೂರಿಗಳು. ಶತಯಾತನ ಸಾಧನತ್ವಪಿ ನ ಅದೃಷ್ಟದ್ವಾರೇಣ, ಆದ್ದರಿಂದ ಇದು ಕೂಡ ಅದೃಷ್ಟದಿಂದ ಆಗೋದಿಲ್ಲ. ಚೋದಿತಾನಿ ಅನುತಿಷ್ಠತಃ ಚೋದಿತಾನ್ಯನುತಿಷ್ಠತಃ ವಿಹಿತಂ ಕರ್ಮ ಅಕುರ್ವತಃ ನಿಂದಿತಾನಿ ಚ ಕುರ್ವತಃ ಸರ್ವಾಣಿ ಸುಖಾನಿ ದುಃಖಾನಿ ಚ ಪರಮಪುರುಷ ಅನುಗ್ರಹ ನಿಗ್ರಹಾಭ್ಯಾಮೇವ ಭವಂತಿ. ಇದು ಕೂಡ ಯಾವುದೋ ಒಂದು ಅದೃಷ್ಟದಿಂದ ಅಲ್ಲ ಬರೋದು. ಚೋದಿತವಾದ ಕೂಡ ಶತಯಾತನ ಸಾಧನತ್ವವಾಗಲಿ ಇದೆ ಯಾವುದೇ ಆಗಲಿ, ಚೋದಿತವಾದ ಕರ್ಮವನ್ನು ಮಾಡುವವನಿಗಾಗಲಿ ವಿಹಿತವಾದ ಕರ್ಮವನ್ನು ಮಾಡದೇ ಇರುವವನು, ವಿಹಿತಂ ಕರ್ಮ ಅಕುರ್ವತಃ ನಿಂದಿತಾನಿ ಚ ಕುರ್ವತಃ ನಿಂದಿತವಾದ ಕರ್ಮಗಳನ್ನು ಮಾಡುವವನು, ಸರ್ವಾಣಿ ಸುಖಾನಿ ದುಃಖಾನಿ ಚ ಎಲ್ಲ ಸುಖ ದುಃಖಗಳು ಪರಮಪುರುಷ ಅನುಗ್ರಹ ನಿಗ್ರಹಾಭ್ಯಾಮೇವ ಭವಂತಿ, ಪರಮಪುರುಷನ ಅನುಗ್ರಹ ನಿಗ್ರಹಗಳಿಂದಲೇ ಎಲ್ಲವೂ ಬರುತ್ತೆ ಎಂದ ಅಪಗೋರಣಸ್ಯ. ಅದು ಕೂಡ ಕಲ್ಪ್ಯ ಅಪೂರ್ವದ್ವಾರೇಣ ನ ಸಂಭವತಿ. ಯತನಯಾತನ ಸಾಧನತ್ವವು ಅಪೂರ್ವದಿಂದ ಬರೋದಿಲ್ಲ, ಎಲ್ಲ ಪರಮಪುರುಷನ ಅನುಗ್ರಹ ನಿಗ್ರಹದಿಂದಲೇ. ದೇವತಾ ದ್ವಾರತ್ವ ಶ್ರುತೇ ಕಲ್ಪನಾ ಯೋಗಾತ್ ಇತ್ಯರ್ಥ. ಆದ್ದರಿಂದ ಎಲ್ಲ ದೇವತೆಯ ಮೂಲಕವೇ ಅವರಿಗೆಲ್ಲ ಅಂತರ್ಯಾಮಿಯಾದ ಪರಮಾತ್ಮನೇ ಎಲ್ಲರಿಗೂ ಫಲ ಕೊಡ್ತಾನೆ ಅನ್ನೋದಕ್ಕೆ ಪರಮಾತ್ಮನೇ ಇನ್ನು ಮುಂದೆ ನಮ್ಮ ಸಿದ್ಧಾಂತದ ಬಹಳ ಪ್ರಧಾನವಾದ ವಿಷಯಗಳು ಬರುತ್ತೆ. ಇನ್ನು ಮೇಲೆ ಪರಮಾತ್ಮನ ಒಂದು ಸ್ವರೂಪ, ಸರ್ವಫಲ ಫಲಪ್ರದತ್ವವೇನೋ, ಅವನಿಗೆ ದಿವ್ಯಮಂಗಳ ವಿಗ್ರಹವೇನೋ, ಪರಮಪದವಿದೆ ಅನ್ನೋದೇನೋ, ವೇದ ಪ್ರಾಮಾಣ್ಯವೇನು, ಎಲ್ಲವೂ ಕೂಡ ಇನ್ನು ಮುಂದೆ ಅದ್ಭುತವಾಗಿ ನಿರೂಪಣೆ ಮಾಡ್ತಾರೆ. ಇನ್ನು ಮೇಲೆ ನಮ್ಮ ಸಿದ್ಧಾಂತದ ಪ್ರಧಾನ ವಿಷಯಗಳೆಲ್ಲ ಇನ್ಮೇಲೆ ಬರುತ್ತೆ. ಅದನ್ನು ಇಲ್ಲಿಗೆ ಒಂದು ಘಟ್ಟ ಮುಗಿಯುತ್ತೆ, ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಇವತ್ತು ಮುಂದೆ ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜೋತ್ಪವ್ಯಾಮೋಹತಃ ತರಿತರಾಣಿ ತೃಣಾಯ ಮೇನೆ ಸ್ಮದ್ಗುರೋರ್ಭಗವತೋ ಶ್ರೀಗುಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಜಗನ್ಮಾತೃ ಮಹಾದೇಶಿಕಾಯ ನಮಃ. ಶ್ರೀಕೃಷ್ಣ